ಯಾರು ನಾಶ ಮಾಡಿದ್ರಂತೆ? ದೇವರೇ ನಾಶ ಮಾಡಿದರು ಅಂತ ಇದೆ. ನಮಗೊಂದು ಪ್ರಶ್ನೆ ಬರುತ್ತೆ, ದೇವರು ನಾಶ ಮಾಡ್ತಾರಾ ಅಂತ. ದೇವರಿಗೆ ಮಾತ್ರ ನಾಶಪಡಿಸಲಿಕ್ಕೆ ಅಧಿಕಾರ ಇರೋದು. ಬೈಬಲ್ನಲ್ಲಿ ಅನೇಕ ಎಚ್ಚರಿಕೆಯ ಮಾತುಗಳು ಇದೆ. ದೇವರು ಅವರು ಆರಿಸಿಕೊಂಡಂಥ ಜನರನ್ನು ಎಚ್ಚರಿಸ್ತಾ ಇರ್ತಾರೆ ಯಾವಾಗಲೂ ಕೂಡ. ಯಾಕೆ ದೇವರು ಮನುಷ್ಯನನ್ನು ಎಚ್ಚರಿಸ್ತಾ ಇರ್ತಾರೆ ಅಂದರೆ, ಯಾರೊಬ್ಬರೂ ಕೂಡ ನಾಶವಾಗಿ ಹೋಗಬಾರ್ದು, ಪ್ರತಿಯೊಬ್ಬರೂ ಕೂಡ ನಿತ್ಯ ಜೀವ ಪಡ್ಕೋಬೇಕು ಅನ್ನೋದೇ ದೇವರ ಶ್ರೇಷ್ಠವಾದ ಯೋಜನೆ. ಪ್ರೈಸ್ ದ ಲಾರ್ಡ್. ಯಾಕೆ ದೇವರು ನಮ್ಮನ್ನು ಎಚ್ಚರಿಸ್ತಾ ಇರ್ತಾರೆ? ನಾವು ನಾಶವಾಗಿ ಹೋಗುವ ಸಾಧ್ಯತೆ ಇದೆ ಅಂತ ದೇವರಿಗೆ ಚೆನ್ನಾಗಿ ಗೊತ್ತು. ಆದ್ದರಿಂದ ನಾವು ಯಾರೂ ಕೂಡ ನಾಶವಾಗಿ ಹೋಗದೆ ಕೊನೆಯ ತನಕ ವಿಶ್ವಾಸವನ್ನು ಕಾಪಾಡಿಕೊಂಡು ನಾವು ಬದುಕಬೇಕು. ಅದೇ ದೇವರ ಒಂದು ಉದ್ದೇಶ. ಇವತ್ತು ನಮಗೆ ಬರುವಂಥ ಪರೀಕ್ಷೆಗಳೆಲ್ಲವೂ ಕೂಡ ನಮಗೆ ಅಂದರೆ ಕ್ರೈಸ್ತ ವಿಶ್ವಾಸಿಗಳಿಗೆ ಬರುವಂಥ ಪರೀಕ್ಷೆಗಳೆಲ್ಲವೂ ಕೂಡ ವಿಶ್ವಾಸ ಪರೀಕ್ಷೆಗಳೇ. ನಮ್ಮನ್ನು ನಿತ್ಯ ಜೀವದಿಂದ, ಅಮರ ಜೀವದಿಂದ ಬೇರ್ಪಡಿಸುವಂತಹ ಪರೀಕ್ಷೆಗಳೇ ನಮ್ಮ ಜೀವಿತದಲ್ಲಿ ಬರೋದು, ಬೇರೆ ಯಾವುದೂ ಅಲ್ಲ. ಬರುವಂಥ ಪ್ರತಿಯೊಂದು ಪರೀಕ್ಷೆಗಳು ನಮ್ಮನ್ನು ದೇವರಿಂದ ಬೇರ್ಪಡಿಸಲಿಕ್ಕಾಗಿಯೇ ಬರುವಂತಹ ಪರೀಕ್ಷೆಗಳಾಗಿದೆ ಈ ಲೋಕದಲ್ಲಿ. ಅದನ್ನು ಗೆಲ್ಲಲಿಕ್ಕೆ ಬೇಕಾದಂತಹ ಜ್ಞಾನ, ಶಕ್ತಿ ನಮಗೆ ದೇವರು ಕೊಡ್ತಾನೇ ಇರ್ತಾರೆ. ಪವಿತ್ರಾತ್ಮನ ಮುಖಾಂತರವಾಗಿ, ದೇವರ ವಾಕ್ಯದ ಮುಖಾಂತರವಾಗಿ ದೇವರು ನಮಗೆ ಈ ಲೋಕದಲ್ಲಿ ಕೊನೆಯ ತನಕ ವಿಶ್ವಾಸವನ್ನು ಕಾಪಾಡಿಕೊಂಡು ಜೀವಿಸಲಿಕ್ಕೆ, ಕೊನೆಗೆ ನಿತ್ಯ ಜೀವವನ್ನು ಪಡೆದುಕೊಳ್ಳಲಿಕ್ಕೆ ಬೇಕಾದಂತಹ ಶಕ್ತಿಯನ್ನು ದೇವರು ನಮಗೆ ಕೊಡ್ತಾನೇ ಇರ್ತಾರೆ. ನೋಡೋಣ ಯಾವ ರೀತಿಯಲ್ಲಿ ದೇವರು ಇಸ್ರಾಯೇಲ್ ಜನರನ್ನು ಎಚ್ಚರಿಸಿದರೂ ಕೂಡ ಅವರು ನಾಶವಾಗಿ ಹೋದರು. ದೇವರು ಆರಿಸಿಕೊಂಡ ಜನ, ದೇವರ ಸ್ವಂತ ಜನ, ಆದರೂ ಕೂಡ ಅವರು ದೇವರು ವಾಗ್ದಾನ ಮಾಡಿದಂತಹ ಆ ವಾಗ್ದಾನ ಭೂಮಿ, ಪ್ರಾಮಿಸ್ಡ್ ಲ್ಯಾಂಡ್, ಅಲ್ಲಿಗೆ ಸೇರಲಿಲ್ಲ. ಬೈಬಲ್ ಹೇಳುತ್ತೆ ದೇವರೇ ಅವ್ರನ್ನ ನಾಶಪಡಿಸಿದರು ಅಂತ. ಅದು ನಮಗೆ ತುಂಬ ಒಂದು ರೀತಿಯ ಭಯ ಉಂಟು ಮಾಡುತ್ತೆ. ಆದರೆ ನಿಜವಾಗಲೂ ಅರ್ಥ ಮಾಡಿಕೊಂಡ್ರೆ ಭಯ ಆಗೋದಿಲ್ಲ, ಅರ್ಥ ಮಾಡ್ಕೊಳ್ಳದೆ ಇದ್ದರೆ ಭಯ ಆಗುತ್ತೆ. ಆದರೂ ಭಯ ಆಗಬೇಕು. ಅದಕ್ಕೋಸ್ಕರನೇ ಕೆಲವೊಂದು ವಾಕ್ಯಗಳಿರೋದು. ಭಯ ಅಂದರೆ ಹೆದರ್ಕೊಂಡು ನಾವು ದೂರ ಹೋಗ್ಲಿಕ್ಕಲ್ಲ, ಭಯಪಟ್ಟು ದೇವ್ರ ಕಡೆಗೆ ಬರಲಿಕ್ಕೆ, ಮಾನಸಾಂತರ ಪಡಲಿಕ್ಕೆ. ನಾಶವಾಗಿ ಹೋಗದೆ ಮಾನಸಾಂತರ ಪಡಲಿಕ್ಕೋಸ್ಕರ ದೇವರು ಕೆಲವೊಂದು ವಾಕ್ಯಗಳನ್ನು, ವಿಷಯಗಳನ್ನು ಪವಿತ್ರ ಬೈಬಲ್ನಲ್ಲಿ ಇಟ್ಟಿದ್ದಾರೆ. ಯೂದನು ಬರೆದ ಪತ್ರಿಕೆ ಅಧ್ಯಾಯ 1 ವಾಕ್ಯ 5 ನಾವು ತೆಗೆದುಕೊಳ್ಳೋಣ. ಸೆಂಟ್ ಜೂಡ್ ಚಾಪ್ಟರ್ 1 ವರ್ಸ್ 5. ಯೂದನು ಬರೆದ ಪತ್ರಿಕೆ ಅಧ್ಯಾಯ 1 ವಾಕ್ಯ 5. ಇದನ್ನೆಲ್ಲ ನೀವು ಈಗಾಗಲೇ ಚೆನ್ನಾಗಿ ಅರಿತವರಾಗಿದ್ದೀರಿ. ಓಕೆ. ಆದರೂ ಕೆಲವು ವಿಷಯಗಳನ್ನು ನಿಮ್ಮ ನೆನಪಿಗೆ ತರಲು ಬಯಸುತ್ತೇನೆ. ನಿಮ್ಗೆ ಅನೇಕ ವಿಷಯಗಳು ಗೊತ್ತಿದೆ, ಆದರೂ ಕೂಡ ಕೆಲವು ವಿಷಯಗಳನ್ನು ನಿಮ್ಮ ನೆನಪಿಗೆ ತರಲು ಬಯಸುತ್ತೇನೆ. ದೇವರು ತಮ್ಮ ಪ್ರಜೆಗಳನ್ನು ಈಜಿಪ್ಟ್ ದೇಶದಿಂದ ಬಿಡುಗಡೆ ಮಾಡಿದರು. ದೇವರು ತಮ್ಮ ಪ್ರಜೆಗಳನ್ನು ಈಜಿಪ್ಟ್ ದೇಶದಿಂದ ಬಿಡುಗಡೆ ಮಾಡಿದರು. ವಿಶ್ವಾಸ ಇಡದವರನ್ನು ಅನಂತರ ಅವರೇ ನಾಶ ಮಾಡಿದರು. ಯಾರು ನಾಶ ಮಾಡಿದರು? ಸೈತಾನ ನಾಶ ಮಾಡ್ದಂತ ಹೇಳ್ತಾ ಇಲ್ಲ. ಯಾರು ನಾಶ ಮಾಡಿದ್ರಂತೆ? ದೇವರೇ ನಾಶ ಮಾಡಿದರು ಅಂತ ಇದೆ. ನಮಗೊಂದು ಪ್ರಶ್ನೆ ಬರುತ್ತೆ, ದೇವರು ನಾಶ ಮಾಡ್ತಾರಾ ಅಂತ. ದೇವರಿಗೆ ಮಾತ್ರ ನಾಶಪಡಿಸಲಿಕ್ಕೆ ಅಧಿಕಾರ ಇರೋದು. ಯೇಸು ಸ್ವಾಮಿ ಕೂಡ ಇದನ್ನು ಶುಭ ಸಂದೇಶದಲ್ಲಿ ಹೇಳ್ತಾರೆ. ದೇಹವನ್ನು ನಾಶ ಮಾಡುವವರಿಗೆ ಅಥವಾ ಕೊಂದು ಹಾಕುವವರಿಗೆ ಭಯ ಪಡಬೇಡಿ. ದೇಹ ಕೊಂದು ಹಾಕೋದು ಯಾರು? ಯಾರಾದರೂ ಆಗ್ಬೋದು. ಕಾಯಿಲೆ ಕೊಂದು ಹಾಕ್ಬೋದು, ಮನುಷ್ಯರು ಕೊಂದು ಹಾಕ್ಬೋದು, ಯಾವುದಾದ್ರೂ ರೀತಿಯಲ್ಲಿ ದೇಹ ಸತ್ತೋಗ್ಬೋದು. ಆದ್ದರಿಂದ ಯಾವ ಮನುಷ್ಯರಿಗೂ ಹೆದರಬೇಡಿ, ಯಾವ ಕಷ್ಟಕ್ಕೂ ಹೆದರಬೇಡಿ, ಯಾವ ಕಾಯಿಲೆಗೂ ಹೆದರಬೇಡಿ, ಯಾವ ಕೇಡಿಗೂ ಹೆದರಬೇಡಿ. ಏನೇ ಆದರೂ ಕೂಡ ಈ ಲೋಕದಲ್ಲಿ ಅದು ನಮ್ಮ ಶರೀರನ ಮಾತ್ರ ಬಾಧಿಸುತ್ತೆ. ದೇಹವನ್ನು ಕೊಂದು ಹಾಕುವವರಿಗೆ ನೀವು ಹೆದರಬೇಡಿ,
ದೇಹ ಆತ್ಮ ಎರಡನ್ನೂ ನರಕದಲ್ಲಿ ನಾಶಪಡಿಸಲು ನಾಶ ಮಾಡಬಲ್ಲ ದೇವರಿಗೆ ಭಯಪಡಿ. ಯಾರಿಗೆ ಭಯಪಡಿ? ದೇವರಿಗೆ. ಓದಮ್ಮ, ಯಾವ ಅಧ್ಯಾಯ? ಮತ್ತಾಯನು ಬರೆದ ಶುಭ ಸಂದೇಶ ಅಧ್ಯಾಯ 10ನೇ ಅಧ್ಯಾಯ 28ನೇ ವಾಕ್ಯ ಓದಿ ನೋಡೋಣ. ಮ್ಯಾಥ್ಯೂ 10:28. ದೇಹವನ್ನು ಕೊಂದು ಹಾಕುವವರಿಗೆ ಭಯಪಡಬೇಡಿ. ದೇಹವನ್ನು ಕೊಂದು ಹಾಕುವವರಿಗೆ ಭಯಪಡಬೇಡಿ. ಏಕೆಂದರೆ ಅವರಿಂದ ಆತ್ಮವನ್ನು ಕೊಲ್ಲಲು ಆಗದು. ಅವರಿಂದ ಆತ್ಮವನ್ನ ಕೊಲ್ಲಕ್ಕೆ ಆಗೋದಿಲ್ಲ. ಆದರೆ ದೇಹವನ್ನ ಕೊಂದು ಹಾಕುವವರಿಗೆ. ಇವತ್ತು ನಾವು ಭಯಪಡ್ತಾ ಇರೋದು ಯಾರಿಗೆ? ಇವತ್ತು ನಾವು ಹೆಚ್ಚು ಭಯಪಡ್ತಾ ಇರೋದೇ ದೇಹವನ್ನು ಕೊಲ್ಲಕ್ಕೆ ಆಗುವಂಥ ಮನುಷ್ಯನಿಗೆ ಭಯಪಟ್ಕೊಂಡು ಬದುಕ್ತಾ ಇದ್ದೀವಿ. ಕೆಲವೊಂದು ರೋಗಗಳಿಗೆ ಹೆದರ್ಕೊಂಡು ಬದುಕ್ತಾ ಇದ್ದೀವಿ. ಈ ಲೋಕದ ಮರಣಕ್ಕೆ, ಈ ಲೋಕದ ಅನೇಕ ವಿಷಯಗಳ ನಿಮಿತ್ತ ನಾವು ಭಯಪಟ್ಕೊಂಡು ಬದುಕ್ತಾ ಇದ್ದೀವಿ. ಅಂದರೆ ನಾವು ನಿಜವಾಗಲೂ ವಿಶ್ವಾಸ ಇದೆ ಅನ್ಕೋಬೇಕಾ, ಇಲ್ಲ ಅನ್ಕೋಬೇಕಾ? ನಿಜವಾಗ್ಲೂ ವಿಶ್ವಾಸ ಇಲ್ಲ. ವಿಶ್ವಾಸ ಇದ್ದರೆ ನಾವು ದೇಹವನ್ನು ಕೊಂದು ಹಾಕೋರಿಗೆ ಭಯಪಡೋದಿಲ್ಲ. ಅದ್ರ ಬಗ್ಗೆ ನಾವು ಅಷ್ಟು ಚಿಂತೆ ಮಾಡೋದಿಲ್ಲ. ಆದರೆ ಇವತ್ತು ನಾವು ಹೆಚ್ಚು ಚಿಂತೆ ಮಾಡ್ತಾ ಇರೋದು, ಪ್ರಾರ್ಥನೆ ಮಾಡ್ತಾ ಇರೋದು, ಕೊರಗ್ತಾ ಇರೋದು, ಕಷ್ಟಪಡ್ತಾ ಇರೋದು ಈ ದೇಹಕ್ಕೋಸ್ಕರ, ಈ ದೇಹವನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ, ಈ ದೇಹ ಕಾಪಾಡ್ಕೊಳ್ಳಿಕ್ಕೋಸ್ಕರ. ಅಂದರೆ ಕಾಪಾಡ್ಕೊಳ್ಳೋದಂದರೆ ಈ ದೇಹವನ್ನು ಸುಖವಾಗಿಡ್ಲಿಕ್ಕೋಸ್ಕರ, ಈ ದೇಹ ಸುಖಕ್ಕೋಸ್ಕರ. ದೇಹಕ್ಕೆ ತೊಂದರೆ ಆಗಬಾರ್ದು, ಶರೀರಕ್ಕೆ ತೊಂದರೆ ಆಗಬಾರ್ದು, ಸುಖಕರವಾದ ಜೀವನ ಬೇಕು ನಮಗೆ. ಅದೇನು ತೋರಿಸುತ್ತೆ ಅಂದರೆ ಅದೊಂದು ರೀತಿಯ ಅವಿಶ್ವಾಸ. ವಿಶ್ವಾಸ ಅಲ್ಲ ಅದು. ವಿಶ್ವಾಸಿ ದೇಹದ ಬಗ್ಗೆ, ದೇಹ ಸುಖದ ಬಗ್ಗೆ ಟೆನ್ಷನ್ ಮಾಡಿಕೊಳ್ಳೋದಿಲ್ಲ. ಅದರ ಅರ್ಥ ದೇಹವನ್ನು ಇಷ್ಟ ಬಂದಾಗ ಉಪಯೋಗಿಸ್ತೀವಿ ಅಂತಲೂ ಅಲ್ಲ. ದೇಹವನ್ನು ಪ್ರಭುವಿನ ಇಚ್ಛೆಯಂತೆ ಉಪಯೋಗಿಸ್ತೀವಿ, ದೇವರ ಮಹಿಮೆಗಾಗಿ ಉಪಯೋಗಿಸ್ತೀವಿ. ದೇವರ ಆಲಯ ಎಂದು ನಾವು ತಿಳಿದು ನಾವು ಈ ದೇಹದಲ್ಲಿ ನಾವು ಬದುಕ್ತೀವಿ. ಓದಿ, ದೇಹವನ್ನು ಕೊಂದು ಹಾಕೋರಿಗೆ ಭಯಪಡಬೇಡಿ. ಏಕೆಂದರೆ ಅವರಿಂದ ಆತ್ಮವನ್ನು ಕೊಲ್ಲಲು ಆಗದು. ಅವರಿಂದ ಆತ್ಮವನ್ನು ಕೊಲ್ಲಲು ಆಗದು. ಆದರೆ ದೇಹಾತ್ಮಗಳೆರಡನ್ನು ನರಕದಲ್ಲಿ ನಾಶ ಮಾಡಬಲ್ಲ ದೇವರಿಗೆ ಭಯಪಡಿ. ಯಾರಿಗೆ ಭಯಪಡಿ? ನಮ್ಗೆ ಆತ್ಮದ ಬಗ್ಗೆ ಕಾಳಜಿ ಉಳ್ಳವರಾಗಬೇಕು. ದೇಹ ಆತ್ಮ ಎರಡನ್ನೂ ಕೂಡ ದೇವರು ನರಕದಲ್ಲಿ ನಾಶಪಡಿಸಲಿಕ್ಕೆ ಅಧಿಕಾರ ಉಳ್ಳವರಾಗಿದ್ದಾರೆ. ದೇವರಿಗೆ ಮಾತ್ರನೇ ಅಧಿಕಾರ ಇದೆ, ಸೈತಾನನಿಗೆ ಅಧಿಕಾರ ಇಲ್ಲ ಯಾರನ್ನೂ ನರಕಕ್ಕೆ ಕರ್ಕೊಂಡು ಹೋಗಲಿಕ್ಕೆ. ಸೈತಾನನಿಗೆ ಇಷ್ಟೇ ಮಾಡ್ಬೋದು, ಪಾಪಕ್ಕೆ ಪ್ರಚೋದನೆ ಕೊಡ್ಬೋದು ಅಷ್ಟೇ. ಪಾಪಕ್ಕೆ ಪ್ರಚೋದನೆ ಕೊಡ್ಬೋದು ಮತ್ತು ಲೋಕದ ವ್ಯಾಮೋಹಗಳಿಗೆ ನಾವು ಒಳಗಾಗುವ ಹಾಗೆ ಅವನು ಪ್ರಚೋದನೆ ಕೊಡ್ಬೋದು. ಯಾವ ರೀತಿ ಯೇಸು ಕ್ರಿಸ್ತರಿಗೆ ಅವನು ಪ್ರಚೋದನೆ ಕೊಟ್ಟನೋ, ಲೋಕವನ್ನು ನೋಡು, ಇದೆಲ್ಲ ನಂದು, ಲೋಕದ ವೈಭವವನ್ನು ತೋರಿಸ್ತಾನೆ. ಯೇಸು ಸ್ವಾಮಿಗೆ ತೋರಿಸ್ತಾನೆ ಪಿಶಾಚಿ. ಲೋಕದ ವೈಭವವನ್ನು ತೋರಿಸಿ ಇದೆಲ್ಲ ನನ್ನ ಅಧೀನದಲ್ಲಿದೆ, ನಾನು ಇಷ್ಟಪಟ್ಟವರಿಗೆ ಇದನ್ನು ಕೊಡ್ತೀನಿ, ನೀನು ನನಗೆ ಅಡ್ಡ ಬಿದ್ದರೆ ಇದೆಲ್ಲ ನಿನಗೆ ಸಿಗುತ್ತೆ. ಯಾರಿಗೆ ಅಡ್ಡ ಬೀಳಬೇಕು? ಪಿಶಾಚಿಗೆ ಅಡ್ಡ ಬಿದ್ದರೆ ಸಾಕು, ಬೇರೆ ಏನು ಮಾಡೋದು ಬೇಡ. ಇವತ್ತು ಎಷ್ಟೋ ಜನ ಈ ಲೋಕದಲ್ಲಿ ಪಿಶಾಚಿಯನ್ನು ಆರಾಧಿಸ್ತಾ ಇದ್ದಾರೆ. ಪಿಶಾಚಿಯನ್ನು ಆರಾಧಿಸೋದು ಯಾಕೆ ಅಂದರೆ ಲೋಕದ ಸುಖಕ್ಕೋಸ್ಕರ. ಲೋಕದಲ್ಲಿ ಏನೋ ಸಿಗುತ್ತೆ ಅವರಿಗೆ, ಈ ಲೋಕದಲ್ಲಿ ಯಾವುದೋ ಒಂದು ಸುಖ ಸಿಗುತ್ತೆ ಅವರಿಗೆ, ಅವ್ರು ಅಂದ್ಕೊಂಡಿದ್ದು ಸಿಗುತ್ತೆ, ಅವರ ಇಷ್ಟಗಳು ಈಡೇರಿಸ್ಕೊಡ್ತಾನೆ ಬೇಕಾದರೆ ಪಿಶಾಚಿ. ಅವತ್ತು ಯೇಸು ಕ್ರಿಸ್ತರಿಗೆ ಹೇಳ್ದ ಪಿಶಾಚಿ, ಲೋಕದ ಕೆಟ್ಟದ್ದೇನೂ ತೋರಿಸಲಿಲ್ಲ, ಆಯಿತಾ? ಮತ್ತಾಯನ ಶುಭ ಸಂದೇಶ 4ನೇ ಅಧ್ಯಾಯದಲ್ಲಿದೆ. ಲೋಕದ ಕೆಟ್ಟದ್ದನ್ನು ತೋರಿಸಿಲ್ಲ ಅವನು, ಬಾರು ಕ್ಲಬ್ ಎಲ್ಲ ತೋರಿಸಿಲ್ಲ. ಅವನು ತೋರಿಸಿದ್ದೆಲ್ಲ ವೈಭವ, ಗ್ಲೋರಿ, ಲೋಕದ ಎಲ್ಲ ಒಳಿತು, ಒಳ್ಳೆಯ ಥರದ ಕಾಣಿಸುವಂಥದ್ದನ್ನೆಲ್ಲ ತೋರಿಸ್ತಾನೆ. ಈಗ ಒಂದು ಸುಂದರವಾದ ಮನೆ ನಾವೇನು ಕಾಣಿಸುತ್ತೆ, ಅದೇನು ಕೆಟ್ಟದ್ದಲ್ಲ. ಒಳ್ಳೆ ಒಂದು ಬಟ್ಟೆ ಕೆಟ್ಟದ್ದಲ್ಲ. ಒಳ್ಳೆ ಒಂದು ಒಡವೆ ಕೆಟ್ಟದ್ದಲ್ಲ. ಆ ರೀತಿ ಒಳ್ಳೆಯದು. ಯಾವುದೋ ಬ್ರ್ಯಾಂಡಿ ಬಾಟ್ಲಿನೋ ಸಾರಾಯಿ ಬಾಟ್ಲಿನೋ ತೋರಿಸಲಿಲ್ಲ, ಅಥವಾ ಈ ಲೋಕದ ಯಾವುದೋ ಬ್ಲೂ ಫಿಲ್ಮ್ ಹಾಕಿ ತೋರಿಸಿಲ್ಲ. ಪಿಶಾಚಿ ತೋರಿಸಿರೋದು ಈ ಲೋಕದ ವೈಭವವನ್ನು ತೋರಿಸ್ತಾನೆ. ಈ ಲೋಕದ ವೈಭವವನ್ನು ತೋರಿಸಿ ಯೇಸು ಕ್ರಿಸ್ತರಿಗೆ ಹೇಳ್ತಾನೆ, ನೀನು ನನಗೆ ಅಡ್ಡ ಬಿದ್ದರೆ ಇದೆಲ್ಲ
ನಿನಗೆ ಸಿಗುತ್ತೆ. ಯೇಸು ಏನು ಹೇಳ್ತಾರೆ ಅದಕ್ಕೆ ಉತ್ತರವಾಗಿ? 4ನೇ ಅಧ್ಯಾಯ ಓದಿ. ಅದಕ್ಕೆ ಯೇಸು ಸ್ವಾಮಿ ಪವಿತ್ರ ಗ್ರಂಥದಲ್ಲಿ ಹೇಳಿರುವ ಪ್ರಕಾರ ಮಾನವನು ಜೀವಿಸುವುದು ಅದಲ್ಲಮ್ಮ, 3ನೇ ಟೆಂಪ್ಟೇಷನ್ ಓದಿ ನೀನು. ಅದಕ್ಕೆ ಪ್ರತ್ಯುತ್ತರವಾಗಿ ಯೇಸು, ಸೈತಾನನೇ ತೊಲಗು, ನಿನ್ನ ದೇವರಾದ ಸರ್ವೇಶ್ವರನನ್ನು ಆರಾಧಿಸು, ಅವರೊಬ್ಬರಿಗೆ ಸೇವೆ ಸಲ್ಲಿಸು ಎಂದು ಪವಿತ್ರ ಗ್ರಂಥದಲ್ಲಿ ಬರೆದಿದೆ ಎಂದು ಯೇಸು ಸ್ವಾಮಿ ಹೇಳ್ತಾರೆ. ಇವತ್ತು ಮನುಷ್ಯ ಈ ಲೋಕದಲ್ಲಿ ನಿಜವಾದ ಏಕ ಸತ್ಯ ದೇವರನ್ನು, ಜೀವಿಸುವಂಥ ದೇವರನ್ನು, ಆತ್ಮಸ್ವರೂಪನಾದ ಸೃಷ್ಟಿಕರ್ತನಾದ ದೇವರನ್ನು ಆರಾಧಿಸುವುದನ್ನು ಬಿಟ್ಟುಬಿಟ್ಟು ಜೀವ ಇಲ್ಲದಿರೋ ಮೂಕ ವಿಗ್ರಹಗಳನ್ನ ಆರಾಧಿಸ್ತಾ ಇದ್ದಾನೆ. ಎಷ್ಟೋ ಕಡೆಗಳಲ್ಲಿ ನಮ್ಮ ಕ್ರೈಸ್ತ ಕುಟುಂಬಗಳಲ್ಲಿ ಮನೆಗಳಲ್ಲೂ ತುಂಬಿಕೊಂಡಿದೆ ವಿಗ್ರಹಗಳು ಅಲ್ವಾ. ಜೀವ ಇದೆಯಾ? ಜೀವ ಇಲ್ಲ. ಮೇಲಿಂದ ಕೆಳಗೆ ಬಿಟ್ಟರೆ ದಪ್ಪ ಅಂತ ಬಿಟ್ಟರೆ ಒಡೆದು ಪೂಜಡಿಪಿಡಿಯಾಗಿ ಹೋಗುತ್ತೆ. ಸೊ ಜೀವ ಇಲ್ದಿರ್ತಕ್ಕಂಥ ಮೂಕ ವಿಗ್ರಹಗಳನ್ನ ಇವತ್ತು ಪೂಜಿಸ್ಕೊಂಡು ಇವತ್ತು ಮನುಷ್ಯ ದೇವರಿಗೆ ವಿರುದ್ಧವಾಗಿ ಬದುಕ್ತಾ ಇದ್ದಾನೆ. ಅನ್ಯಧರ್ಮೀಯರು ಹಾಗೆ ಮಾಡ್ತಾರೆ, ಕ್ರೈಸ್ತರು ಹಾಗೆ ಮಾಡ್ತಾರೆ. ಎಲ್ಲ ಕಡೆಗಳಲ್ಲೂ ವಿಗ್ರಹ ಆರಾಧನೆ ತುಂಬ ಹೋಗಿದೆ. ಈ ವಿಗ್ರಹಗಳ ಆರಾಧನೆ ಹಿಂದೆ ಇರೋದು ಯಾರು ಕೇಳಿದರೆ ಅವನೇ, ಪಿಶಾಚಿ. ಅವನಿಗೂ ಆರಾಧನೆ ಬೇಕು. ಅಥವಾ ಯೇಸುಗೆ ಮಾತ್ರ ಆರಾಧನೆ ಹೋಗಬಾರ್ದು, ಡಿವೈಡ್ ಆಗಬೇಕು. ದೇವರಿಗೆ ಸಲ್ಲಬೇಕಾದ ಮಹಿಮೆ ಅವನಿಗೂ ಸಲ್ಲಬೇಕು. ಅದರಿಂದ ಅವನಿಗೆ ಡೈರೆಕ್ಟಾಗಿ ಕೊಂಬೆಲ್ಲ ಇಟ್ಕೊಂಡು ಬಂದರೆ ಯಾರು ಆರಾಧನೆ ಮಾಡಲ್ಲ. ಅದಕ್ಕೆ ಸುಂದರವಾದ ಸ್ತ್ರೀ ಪುರುಷನ ರೂಪ ಇಟ್ಕೊಂಡು ಬರ್ತಾನೆ, ಸುಂದರವಾದ ದೇವದೂತನ ರೂಪದಲ್ಲಿ ಬರ್ತಾನೆ. ನಾವೇನು ಮಾಡ್ತೀವಿ? ನಾವು ಮನೆ ಒಳಗಡೆ ಇಟ್ಕೊಂಡು ಪೂಜಿಸ್ತೀವಿ, ಆರಾಧಿಸ್ತೀವಿ. ಇದೆಲ್ಲ ಆ ಪಿಶಾಚಿಯ ಕಾರ್ಯಗಳು, ಅವನು ಮಾಡುವಂಥ ಕುತಂತ್ರಗಳು. ಮಾಡ್ಕೊಂಡು ಬರ್ತಾನೇ ಇದ್ದಾನೆ. ಇದರಿಂದ ಏನಾಗುತ್ತೆ ಕೇಳಿದರೆ ವಿಶ್ವಾಸ ದ್ರೋಹ ಆಗುತ್ತೆ. ಇಸ್ರಾಯೇಲ್ ಜನರು ಮಾಡಿದ ಕೆಲಸ ಏನು ಗೊತ್ತಾ? ಇದೇ ಕೆಲಸ. ಯಾಕೆ ದೇವರು ಅವ್ರನ್ನ ದಂಡಿಸಿದರು ಅಂತ ನೀವು ಪ್ರಶ್ನೆ ಕೇಳೋದಾದರೂ ಇದಕ್ಕೇನೆ ಮೇನ್ ರೀಸನ್ ಇದೇನೆ. ಅವರನ್ನು ಈಜಿಪ್ಟಿನ ಗುಲಾಮತನದಿಂದ ಬಿಡುಗಡೆ ಮಾಡಿದ ದೇವರು ಯಾರು? ಅವ್ರ ಕಣ್ಣಿಗೆ ಕಾಣಿಸಿದ್ರಾ? ಈಜಿಪ್ಟ್ ದೇಶದಿಂದ ಮೋಶೆಯ ನೇತೃತ್ವದಲ್ಲಿ ಆ ಜನರನ್ನು, ಇಸ್ರಾಯೇಲ್ ಜನರನ್ನು ಗುಲಾಮತನದಿಂದ ಹೊರಗಡೆ ಕರ್ಕೊಂಡು ಬಂದ್ರಲ್ಲ, ಕೆಂಪು ಸಮುದ್ರ ದಾಟಿಸಿ. ಆಗ ದೇವರು ಯಾವ ರೂಪದಲ್ಲಿ ಕಾಣಿಸ್ಕೊಂಡ್ರು ಅವರಿಗೆ? ಕೆಂಪು ಸಮುದ್ರ ಇಬ್ಬಾಗವಾಗಿಸಿದಾಗ ಯಾವ ರೂಪದಲ್ಲಿ ಕಾಣಿಸ್ಕೊಂಡಿಲ್ಲ. ಈಜಿಪ್ಟ್ ದೇಶದಲ್ಲಿ ಅದ್ಭುತ ಮಾಡಿದಾಗ ಯಾವ ರೂಪದಲ್ಲಿ ಕಾಣಿಸ್ಕೊಂಡ್ರು? ಯಾವ ರೂಪದಲ್ಲೂ ಕಾಣಿಸ್ಕೊಂಡಿಲ್ಲ. ಅದಾದಮೇಲೆ ಸೀನಾಯಿ ಪರ್ವತದಲ್ಲಿ ಆಜ್ಞೆಗಳನ್ನು ಕೊಟ್ಟಾಗ ದೇವರು ಯಾವ ರೂಪದಲ್ಲಿ ಕಾಣಿಸ್ಕೊಂಡ್ರು? ದೇವರೇ ಹೇಳ್ತಾರೆ, ನಿಮಗೆ ಜ್ವಾಲೆ ಕಾಣಿಸ್ತು, ಆ ಜ್ವಾಲೆಯ ಒಳಗಿಂದ ಸ್ವರ ಬಂತು, ಆದ್ದರಿಂದ ನಿಮಗೆ ಏನೂ ಕಾಣಿಸಿಲ್ಲ. ಆದ್ದರಿಂದ ದೇವರಂತೂ ನೀವೇನು ಮಾಡ್ಕೋಬೇಡಿ. ಆದರೆ ಇಸ್ರಾಯೇಲ್ ಜನರು ಏನು ಮಾಡಿದರು? ದೇವ್ರನ್ನ ಮಾಡಿಕೊಂಡ್ರು. ಮನೆ ದೇವರು, ಊರು ದೇವರು, ಬೀದಿ ದೇವರು ಅಂತ ಹೇಳಿಬಿಟ್ಟು ದೇವರುಗಳನ್ನ ಮಾಡಿಕೊಂಡು, ದೇವತೆಗಳನ್ನ ಮಾಡಿಕೊಂಡು ಪೂಜಿಸಲಿಕ್ಕೆ ಶುರು ಮಾಡಿದರು. ಅದರಿಂದನೇ ದೇವರು ಅವ್ರನ್ನ ನಾಶಪಡಿಸಿದ್ದು. ಆ ವಾಕ್ಯ ಇನ್ನೊಂದು ಸರಿ ಓದೋಣ. ಯೂದ 1:5. ಯೂದನ ಬರೆದ ಪತ್ರಿಕೆ ಅಧ್ಯಾಯ 1 ವಾಕ್ಯ 5. ವೆಬ್ಎಕ್ಸಲ್ಲಿರೋರೆಲ್ಲ ಸರಿಯಾಗಿ ನೋಟ್ ಮಾಡ್ಕೊಳ್ಳಿ, ಯೂಟ್ಯೂಬಲ್ಲಿರೋರು ಸರಿಯಾಗಿ ನೋಟ್ ಮಾಡ್ಕೊಳ್ಳಿ. ಬೈಬಲಲ್ಲಿ ಸುಮ್ಮನೆ ಎಲ್ಲೆಲ್ಲಿಂದನೂ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಪ್ರತಿಯೊಂದಕ್ಕೂ ವಾಕ್ಯದ ರೆಫರೆನ್ಸ್ ಕೊಟ್ಟು ಹೇಳ್ತಾ ಇದ್ದೀವಿ. ಇದನ್ನೆಲ್ಲ ನೀವು ಈಗಾಗಲೇ ಚೆನ್ನಾಗಿ ಅರಿತವರಾಗಿದ್ದೀರಿ. ಓಕೆ. ಆದರೂ ಕೆಲವು ವಿಷಯಗಳನ್ನು ನಿಮ್ಮ ನೆನಪಿಗೆ ತರಲು ಬಯಸುತ್ತೇನೆ. ದೇವರು ತಮ್ಮ ಪ್ರಜೆಗಳನ್ನು ಈಜಿಪ್ಟ್ ದೇಶದಿಂದ ಬಿಡುಗಡೆ ಮಾಡಿದರು. ವಿಶ್ವಾಸವಿಡದವರನ್ನು ವಿಶ್ವಾಸ ಇಡದವರನ್ನು ಅನಂತರ ಅವರೇ ನಾಶ ಮಾಡಿದರು. ವಿಶ್ವಾಸ ಇಡದವರನ್ನು ಅನಂತರ ಅವರೇ ನಾಶ ಮಾಡಿದರು. ಇದು ಕೇಳಿಸ್ಕೊಳ್ಳುವಾಗ ನಮಗೆ ಒಪ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಆದರೆ ಸತ್ಯನೇ. ನಮಗೇನೆಂದರೆ ಇಷ್ಟ ಯಾವುದು ಗೊತ್ತಾ? ದೇವರು ಪ್ರೀತಿ ಸ್ವರೂಪಿ, ದೇವರು ಕರುಣಾಮಯಿ, ದೇವರು ಒಳ್ಳೇದು ಮಾಡ್ತಾರೆ. ಇದು ಕೇಳಿಸ್ಕೊಳ್ಳಿಕ್ಕೆ ನಮಗೆ ತುಂಬ ಇಷ್ಟ. ಆದರೆ ದೇವರು ಕರುಣಾಮಯಿ ನಿಜ, ದೇವರು ಪ್ರೀತಿ ಸ್ವರೂಪಿ ನಿಜ. ಅದೇ ರೀತಿ ದೇವರು ನ್ಯಾಯವಂತರು, ದೇವರು ಸತ್ಯವಂತರು, ದೇವರು
ನಂಬಿಗಸ್ತರು, ದೇವರು ಪರಿಶುದ್ಧರು. ದೇವರು ಆ ಸತ್ಯಕ್ಕೆ ವಿರುದ್ಧವಾಗಿ, ಅವರ ಪರಿಶುದ್ಧತೆಗೆ ವಿರುದ್ಧವಾಗಿ ಹೋಗೋದನ್ನು ದೇವರು ಯಾವತ್ತೂ ಕೂಡ ಇಷ್ಟಪಡೋದಿಲ್ಲ. ದೇವರು ತಮ್ಮ ಪರಿಶುದ್ಧತೆಗೆ ವಿರುದ್ಧವಾಗಿ ಹೋಗೋದನ್ನು ದೇವರು ಇಷ್ಟಪಡೋದಿಲ್ಲ. ದೇವರು ಇಸ್ರಾಯೇಲ್ ಜನರನ್ನು ಆಯ್ಕೆ ಮಾಡಿಕೊಂಡಾಗ ದೇವರು ಬಯಸಿದ್ದೇನು ಗೊತ್ತಾ? ನನಗೋಸ್ಕರ ನನ್ನ ಜೊತೆಯಲ್ಲಿರಲಿಕ್ಕೆ ಆರಿಸಿಕೊಂಡ ಜನರು ನೀವು ಅಂತ ಹೇಳ್ತಾರೆ. ನನಗೋಸ್ಕರ ನಾನು ಆರಿಸ್ಕೊಂಡಿದ್ದು, ನನ್ನ ಜೊತೆಯಲ್ಲಿರಲಿಕ್ಕೆ ನಾನು ನಿಮ್ಮನ್ನು ಆರಿಸ್ಕೊಂಡಿದ್ದು ಅಂತ. ಯೇಸು ಸ್ವಾಮಿ ಶಿಷ್ಯರನ್ನ ಆರಿಸ್ಕೋಬೇಕಾದ್ರೆ ಒಂದು ಮಾತು ಹೇಳ್ತಾರೆ, ನನ್ನ ಜೊತೆಯಲ್ಲಿರಲಿಕ್ಕೆ ನಾನು ನಿಮ್ಮನ್ನು ಆರಿಸ್ಕೊಂಡಿದ್ದೀನಿ ಅಂತ. ದೀಕ್ಷಾ ಸ್ನಾನದ ಮುಖಾಂತರ ದೇವರು ನಮ್ಮನ್ನು ಆರಿಸ್ಕೊಂಡಿದ್ದಾರೆ ಯೇಸು ಕ್ರಿಸ್ತನ ಶಿಷ್ಯರಾಗಿ. ಯಾಕೆ ಆರಿಸ್ಕೊಂಡಿದ್ದಾರೆ ಗೊತ್ತಾ? ಅವರ ಜೊತೆಯಲ್ಲಿರಲಿಕ್ಕೆ. ಅವರ ಜೊತೆಯಲ್ಲಿದ್ದು ಅವರ ಹೃದಯಕ್ಕೆ ಮೆಚ್ಚುಗೆ ಆಗುವ ಹಾಗೆ, ಅಥವಾ ಅವರಿಗೆ ಇಷ್ಟ ಆಗುವ ಹಾಗೆ ಈ ಲೋಕದಲ್ಲಿ ನಾವು ಜೀವಿಸಲಿಕ್ಕೆ ಅವರು ನಮ್ಮನ್ನು ಆರಿಸ್ಕೊಂಡಿದ್ದಾರೆ. ಯಾವ ರೀತಿ ಇಸ್ರಾಯೇಲ್ ಜನರನ್ನು ಆರಿಸ್ಕೊಂಡ್ರೋ ಅದೇ ರೀತಿಯಲ್ಲಿ ನಮ್ಮನ್ನು ಕೂಡ ಆರಿಸ್ಕೊಂಡಿದ್ದಾರೆ. ಆದರೆ ಇಸ್ರಾಯೇಲ್ ಜನರು ಏನು ಮಾಡಿದರು ಅಂದರೆ ನಂಬಿಕೆ ದ್ರೋಹದ ಕೆಲಸ ಮಾಡಿದರು. ಒಂದು ವಿವಾಹದ ಮುಖಾಂತರ ಒಂದು ಪುರುಷ ಒಂದು ಸ್ತ್ರೀಯನ್ನು ಆರಿಸ್ಕೊಳ್ತಾನೆ. ಇವತ್ತು ಉಲ್ಟ ಆಗಿಬಿಟ್ಟಿದೆ ಬಿಡಿ, ಸ್ತ್ರೀ ಪುರುಷನ ಆರಿಸ್ಕೊಳ್ಳೋ ಪ್ರಪಂಚ ಆಗಿಬಿಟ್ಟಿದೆ. ಅದು ಕೂಡ ಪಿಶಾಚಿ ಕೆಲಸನೇ. ಹುಡುಗಿ ಎಲ್ಲ ಹುಡುಗನ ಹುಡುಕಬೇಕಾಗಿರೋದು, ಹುಡುಗ ಹುಡುಗಿನ ಹುಡುಕೋದು ಅದು ದೇವ್ರ ನಿಯಮ. ಇವತ್ತು ಎಲ್ಲ ಉಲ್ಟ ಆಗಿಬಿಟ್ಟಿದೆ ಬಿಡಿ. ಯಾಕೆಂದರೆ ವಿಶ್ವಾಸ ಇಲ್ಲ. ವಿಶ್ವಾಸ ಇಲ್ಲದೆ ಇರೋದ್ರಿಂದ ಯಾರನ್ನ ಹುಡುಕಬೇಕು ಅನ್ನೋದೇ ಗೊತ್ತಿಲ್ಲ. ಇವತ್ತು ಹುಡುಗ ಹುಡುಗಿನ ಹುಡುಕೋದು ಅದು ದೇವರ ನಿಯಮದ ಪ್ರಕಾರ. ಆಗಲಿ, ಯಾರ ಜೊತೆಯಲ್ಲಿ ಇರಲಿಕ್ಕೆ? ತನ್ನ ಜೊತೆಯಲ್ಲಿರಲಿಕ್ಕೆ. ವಿವಾಹ ಆಗೋದು ಯಾರ ಜೊತೆಯಲ್ಲಿರಲಿಕ್ಕೆ? ತನ್ನ ಜೊತೆಯಲ್ಲಿರಲಿಕ್ಕೆ. ಈಗ ದೀಕ್ಷಾ ಸ್ನಾನದ ಮುಖಾಂತರ ರೋಮನರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 3ನೇ ವಾಕ್ಯ ಹೇಳುತ್ತೆ, ದೀಕ್ಷಾ ಸ್ನಾನದ ಮುಖಾಂತರ ನಾವು ಯಾರಿಗೆ ಸೇರಿದವರಾದ್ವಿ ಅಂದರೆ ಕ್ರಿಸ್ತ ಯೇಸುವಿಗೆ ಸೇರಿದವರಾದ್ವಿ. ಇಸ್ರಾಯೇಲ್ ಜನರು ಆ ಕೆಂಪು ಸಮುದ್ರವನ್ನು ದಾಟಿ ಬಂದಾಗ ಅದು ಕೂಡ ಒಂದು ದೀಕ್ಷಾ ಸ್ನಾನದ ಒಂದು ಸಂಕೇತ. ಹಾಗೆ ಅವರು ಕೆಂಪು ಸಮುದ್ರವನ್ನು ದಾಟಿ ಬಂದಾಗ ಅದರ ಮುಖಾಂತರ ಅವರು ಯಾರಿಗೆ ಸೇರಿದವರಾದರು? ಪೂರ್ತಿಯಾಗಿ ದೇವರಿಗೆ ಸೇರಿದವರಾದರು. ಈಜಿಪ್ಟಿಗೆ ಸೇರಿದವರಲ್ಲ, ಮೋಶೆಗೆ ಸೇರಿದವರಲ್ಲ, ಆರೋನನಿಗೆ ಸೇರಿದವರಲ್ಲ, ಅವರು ದೇವರಿಗೆ ಸೇರಿದವರಾದರು ಆ ಕೆಂಪು ಸಮುದ್ರವನ್ನು ದಾಟಿ ಬಂದಾಗ. ಅದೇ ರೀತಿಯಲ್ಲಿ ಬ್ಯಾಪ್ಟಿಸಮ್ ಮುಖಾಂತರವಾಗಿ ಆ ವಾಕ್ಯ ಏನು ಹೇಳುತ್ತೆ? ಕ್ರಿಸ್ತ ಯೇಸುವಿನವರಾಗಲು, ಕ್ರಿಸ್ತ ಯೇಸುವಿನವರಾಗಲು ದೀಕ್ಷಾ ಸ್ನಾನ ಹೊಂದಿರುವ ನಾವು. ಯಾರವರಾಗಲು? ಕ್ರಿಸ್ತ ಯೇಸುವಿನವರ ಕ್ರಿಸ್ತ ಯೇಸುವಿನವರಾಗಲು ದೀಕ್ಷಾ ಸ್ನಾನ ಹೊಂದಿರುವ ನಾವು ಅವರ ಮರಣದಲ್ಲಿ ಪಾಲುಗಾರರು. ಅವರ ಮರಣದಲ್ಲಿ ಪಾಲುಗಾರರು. ದೀಕ್ಷಾ ಸ್ನಾನ ಪಡೆದೆವು ಎಂಬುದು ನಿಮಗೆ ತಿಳಿಯದೆ. ಅವರ ಮರಣದಲ್ಲಿ ಪಾಲುಗಾರರಾಗಲು ದೀಕ್ಷಾ ಸ್ನಾನ ಪಡೆದ್ವಿ. ಅವರ ಮರಣದಲ್ಲಿ ಮಾತ್ರ ಅಲ್ಲ, ಅವರ ಮರಣದಲ್ಲಿ ನಮಗೆ ಪಾಲುಗಾರರಾದ್ವಿ. ಅವರ ಮರಣದಲ್ಲಿ ಪಾಲುಗಾರರಾದರೆ ಖಂಡಿತವಾಗಿಯೂ ನಾವು ಅವರ ಪುನರುತ್ಥಾನದಲ್ಲೂ ಕೂಡ ಪಾಲುಗಾರರಾಗಿರ್ತೀವಿ. ಸೊ ದೀಕ್ಷಾ ಸ್ನಾನದ ಮುಖಾಂತರ ಯೇಸು ಕ್ರಿಸ್ತನ ಮರಣದಲ್ಲಿಯೂ ಯೇಸು ಕ್ರಿಸ್ತನ ಪುನರುತ್ಥಾನದಲ್ಲಿಯೂ ಒಬ್ಬ ವಿಶ್ವಾಸಿ ಪಾಲುಗಾರನಾಗಿರ್ತಾನೆ, ಪಾಲುಗಾರಳಾಗಿರ್ತಾಳೆ. ವಿವಾಹದ ಮುಖಾಂತರವಾಗಿ ಒಂದು ಸ್ತ್ರೀ ಪುರುಷನಿಗೆ ಸೇರಿದವಳಾಗಿರ್ತಾಳೆ. ದೀಕ್ಷಾ ಸ್ನಾನದ ಮುಖಾಂತರವಾಗಿ ಒಬ್ಬ ವ್ಯಕ್ತಿ ಯೇಸು ಕ್ರಿಸ್ತನಿಗೆ ಸೇರಿದವರಾಗಿರ್ತಾರೆ. ಇಸ್ರಾಯೇಲ್ ಜನರು ಆ ಈಜಿಪ್ಟನ್ನು ಕೆಂಪು ಸಮುದ್ರವನ್ನು ದಾಟಿ ಬರುವಾಗ ಅದರ ಮುಖಾಂತರ ಅವರು ದೇವರಿಗೆ ಸೇರಿದವರಾದರು. ಈಗ ದೇವರೇ ಅವರನ್ನು ನಾಶ ಮಾಡಿದರು. ಕಾರಣ ಇಷ್ಟೇ, ಅವರು ಅಪ್ರಾಮಾಣಿಕರಾದರು. ಅವರ ಅವಿಶ್ವಾಸ ಅವರನ್ನು ಹಾಳು ಮಾಡ್ತು, ಬೇರೆ ಏನೂ ಅಲ್ಲ. ಅವರ ಅವಿಶ್ವಾಸ. ಅವರು ಯಾರನ್ನ ಆರಾಧಿಸಬೇಕಾಗಿತ್ತು? ಅವರು ಒಬ್ಬರೇ ದೇವರನ್ನ. ಯಾರು ಅವ್ರನ್ನ ದಾಟಿಸಿ ಕರ್ಕೊಂಡು ಬಂದರೋ ಅವರ ಜೊತೆಯಲ್ಲಿ ಅವರು ಬದುಕಬೇಕಾಗಿತ್ತು. ಅವರೊಬ್ಬರನ್ನೇ ಆರಾಧಿಸ್ತಾ ಪ್ರೀತಿಸ್ತಾ ಅವರ ಆಜ್ಞೆಗಳಿಗೆ ವಿಧೇಯರಾಗಿ ಅವರು ಬದುಕಬೇಕಾಗಿತ್ತು. ಮದುವೆ ಆದಮೇಲೆ ಗಂಡ ಹೇಳಿದ ಕೇಳಿಕೊಂಡು ಹೆಂಡತಿ ಬದುಕಬೇಕಾಗಿತ್ತು. ಆದರೆ ಹೆಂಡತಿ ಆವಾಗ ಅವಳಿಷ್ಟದ ಪ್ರಕಾರ, ಅವರ ಅಪ್ಪ ಅಮ್ಮನ ಇಷ್ಟದ ಪ್ರಕಾರ, ಅವರ ಇನ್ನೊಬ್ಬರು ಫ್ರೆಂಡ್ಸ್ ಇಷ್ಟದ ಪ್ರಕಾರ ಹೋಗ್ತಾಳೋ ಆ ಕುಟುಂಬ ಹಾಳಾಗೋಗುತ್ತೆ. ಅಲ್ಲಿಗೆ ಗಂಡ ಏನು ಮಾಡ್ತಾನೆ? ಹೆಂಡತಿ ನಾಶ ಮಾಡೋ ಸಾಧ್ಯತೆ ಇದೆ. ಎಷ್ಟೋ ಕುಟುಂಬಗಳು ಆ ರೀತಿ ಒಡೆದು ಹೋಗಿದೆ. ನಾಶ ಅಂದ ತಕ್ಷಣ ಸಾಯಿಸೋದು ಮಾತ್ರ ಅಲ್ಲ, ಡಿವೋರ್ಸ್ ಕೊಡೋ ಸಾಧ್ಯತೆ ಇದೆ. ವಿವಾಹ ವಿಚ್ಛೇದನ. ನೀನು ನನಗೆ ಬೇಡ, ನೀನು ಹೋಗ್ಬಿಡತ್ಲಾಗೆ.
ನಿನ್ನನ್ನು ನಾನು ಕಟ್ಕೊಂಡು ಬಂದಿದ್ದು ನಿನ್ನಿಷ್ಟದ ಪ್ರಕಾರ ನಾನು ಬದುಕಲಿಕ್ಕಲ್ಲ, ನನ್ನ ಇಚ್ಛೆ ಪ್ರಕಾರ ನೀನು ಬದುಕಲಿಕ್ಕೆ, ನನಗೆ ಸಹಾಯಕಳಾಗಿ ಇರಲಿಕ್ಕೆ. ಆದರೆ ನೀನು ನೋಡಿದರೆ ಅಹಂಕಾರ ಪಟ್ಟು ನಿನ್ನಿಷ್ಟದ ಪ್ರಕಾರ, ಇವರಿಷ್ಟದ ಪ್ರಕಾರ, ಲೋಕದ ಇಷ್ಟದ ಪ್ರಕಾರ ಹೋಗ್ತಾ ಇದೆಯಾ ಅಂತ ಹೇಳಿಬಿಟ್ಟು ಡೈವರ್ಸ್ ಕೊಡ್ಲಿಕ್ಕೆ ಸಾಧ್ಯತೆ ಇದೆ, 2 ಏಟು ಕೊಡ್ಲಿಕ್ಕೆ ಸಾಧ್ಯತೆ ಇದೆ. ಸರಿ ಅಂತ ನಾನು ಹೇಳ್ತಾ ಇಲ್ಲ, ಉದಾಹರಣೆ ತಗೊಳ್ತಾ ಇರೋದು. ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತರು ಕೂಡ ಅದನ್ನೇ ಹೇಳ್ತಾರೆ. ಇದು ಹೊಸ ಒಡಂಬಡಿಕೆಯ ವಾಕ್ಯ ನೀವೀಗ ಓದಿದ್ದು ಯೂದನ ಬರೆದ ಪತ್ರಿಕೆಯಲ್ಲಿ, ಹಳೆ ಒಡಂಬಡಿಕೆಯ ವಾಕ್ಯ ಅಲ್ಲ. ಇಸ್ರಾಯೇಲ್ ಜನರನ್ನ ಯಾವ ರೀತಿಯಲ್ಲಿ ಆ ಒಂದು ಕೆಂಪು ಸಮುದ್ರವನ್ನು ದಾಟಿಸಿ ದೇವರು ತಮ್ಮ ಜೊತೆಯಲ್ಲಿ ಇರಲು ತಮಗೋಸ್ಕರ ಆರಿಸ್ಕೊಂಡ್ರೋ, ಅದೇ ರೀತಿಯಲ್ಲಿ ದೀಕ್ಷಾಸ್ನಾನ ಸಂಸ್ಕಾರದ ಮುಖಾಂತರವಾಗಿ ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಯನ್ನು ದೇವರು ಪ್ರಭು ಯೇಸು ಕ್ರಿಸ್ತರ ಜೊತೆಯಲ್ಲಿ ಜೀವಿಸಲಿಕ್ಕೆ, ಯೇಸುವಿಗಾಗಿ ಜೀವಿಸಲಿಕ್ಕೆ, ಅವರನ್ನು ಮಹಿಮೆ ಪಡಿಸ್ತಾ ಬದುಕಲಿಕ್ಕೆ ಆರಿಸ್ಕೊಂಡಿದ್ದಾರೆ, ಅವರೊಬ್ಬರನ್ನೇ ಆರಾಧಿಸ್ತಾ ಬದುಕಲಿಕ್ಕೆ. ಆದರೆ ಯಾವಾಗ ನಾವು ಈ ಆರಾಧನೆಯ ವಿಷಯದಲ್ಲಿ, ಅನುಸರಣೆಯ ವಿಷಯದಲ್ಲಿ ದ್ರೋಹ ಮಾಡ್ತೀವೋ ಅದೇ ಅವಿಶ್ವಾಸ. ಅವಿಶ್ವಾಸ ಇಟ್ಟಾಗ ಅವ್ರಿಗೇನು ಸಂಭವಿಸ್ತು? ಇಸ್ರಾಯೇಲ್ ಜನರಿಗೆ ನಾಶ ಸಂಭವಿಸ್ತು. ನಮ್ಮ ಜೀವಿತದಲ್ಲೂ ಕೂಡ ಕ್ರೈಸ್ತರಾಗಿದ್ದರೂ ಕೂಡ ನಾವು ವಿಶ್ವಾಸವನ್ನು ಕಾಪಾಡ್ಕೋಬೇಕು. ಅದೇ ಯೂದನ ಬರೆದ ಪತ್ರಿಕೆಯಲ್ಲಿ 3ನೇ ವಾಕ್ಯದಲ್ಲಿ ಹೇಳ್ತಾರೆ, ವಿಶ್ವಾಸವನ್ನು ಕಾಪಾಡ್ಕೊಳ್ಳಿಕ್ಕೋಸ್ಕರ ನೀವು ಹೋರಾಟ ಮಾಡಬೇಕು. ಏನು ಮಾಡಬೇಕಂತೆ? ಪ್ರಿಯ ಸಹೋದರರೇ, ನಮ್ಮೆಲ್ಲರಿಗೂ ಲಭಿಸಿರುವ ಜೀವೋದ್ಧಾರವನ್ನು ಕುರಿತು ಬರೆಯಲು ಅತ್ಯಾಸಕ್ತನಾಗಿದ್ದೆನು. ಆದರೆ ದೇವ ಜನರಿಗೆ ಒಮ್ಮೆಗೆ ಶಾಶ್ವತವಾಗಿ ಕೊಡಲಾಗಿರುವ ವಿಶ್ವಾಸವನ್ನು ಕಾಪಾಡಿಕೊಳ್ಳುವುದಕ್ಕಾಗಿ. ಏನು ಮಾಡಲಿಕ್ಕಾಗಿ? ವಿಶ್ವಾಸವನ್ನು ಕಾಪಾಡಿಕೊಳ್ಳೋದಕ್ಕೆ. ಆಸ್ತಿ ಪಾಸ್ತಿ ಕಾಪಾಡ್ಕೊಳ್ಳೋದಲ್ಲ ನಮ್ಮ ಕೆಲಸ. ನಮ್ಮ ಕೆಲಸ ಹೆಸರು, ಸ್ಥಾನ, ಮಾನ, ಮರ್ಯಾದೆ ಕಾಪಾಡ್ಕೊಳ್ಳೋದಲ್ಲ. ಯಾರ್ದು? ಕ್ರೈಸ್ತ ವಿಶ್ವಾಸಿ ಆದರೆ, ನೀನು ನಿಜವಾದೊಬ್ಬ ವಿಶ್ವಾಸಿ ಆದರೆ ನೀನು ಕಾಪಾಡ್ಕೋಬೇಕಾಗಿರೋದು ವಿಶ್ವಾಸವನ್ನು ಮಾತ್ರನೇ, ಬೇರೆ ಏನೂ ಅಲ್ಲ. ಹಾಗಾದರೆ ನಾವು ಬೇರೆ ಏನು ಕಾಪಾಡ್ಕೊಳ್ಳೋದು ಬೇಡವಾ ಕೇಳಿದರೆ, ನೀನೇನು ಕಾಪಾಡ್ಕೊಳ್ಳೋ ಅಗತ್ಯ ಇಲ್ಲ. ದೇವರು ಕಾಪಾಡ್ತಾರೆ ನಿನ್ನನ್ನು. ನಿನಗೆ ಸಂಬಂಧಪಟ್ಟಿದ್ದು ಏನೆಲ್ಲ ಇದೆಯೋ ಅದನ್ನು ದೇವರು ಕಾಪಾಡುತ್ತಾರೆ. ನೀನು ನಿನ್ನನ್ನು ಕಾಪಾಡ್ಕೊಳ್ಳೋದೇನು ಬೇಕಾಗಿಲ್ಲ. ನಿನ್ನ ಕೆಲಸ ಒಂದೇ ಒಂದು, ವಿಶ್ವಾಸವನ್ನು ಕಾಪಾಡ್ಕೋ. ಯಾಕೆ ಅಂದರೆ ಇವತ್ತು ನಾಶವಾಗಿ ಹೋಗ್ತಾ ಇರೋದು ಅದೇ ವಿಶ್ವಾಸನೇ. ಉದಾಹರಣೆ ಯಾರು ಕೇಳಿದ್ದು? ಉದಾಹರಣೆ ನಮ್ಮ ಕ್ರೈಸ್ತರೇನೆ. ನಮ್ಮ ಕ್ರೈಸ್ತ ಕುಟುಂಬಗಳಲ್ಲಿ ಹೋಗಿ ನೋಡಿ, ಎಲ್ಲಿ ನೋಡಿದರೂ ಕೂಡ ವಿಗ್ರಹಗಳು ತುಂಬಿಕೊಂಡಿದೆ. ತ್ರೇಕ ದೇವರನ್ನ ಆರಾಧಿಸ್ತಾ ಇಲ್ಲ, ತ್ರೇಕ ದೇವರ ಆರಾಧನೆ ಇಲ್ಲ. ಮಠ ಮಂತ್ರ, ಹಾಗೆತನ, ವಿಗ್ರಹಾರಾಧನೆ, ಹೊಟ್ಟೆಕಿಚ್ಚು, ಕುಡುಕುತನ, ಜಗಳ, ಇದೆಲ್ಲ ಇದೆಯಾ ಕೇಳಿದರೆ ಇದೇ ಇರೋದು ಎಲ್ಲ ಕಡೆಗೂ. ಇದೆಲ್ಲ ಮಾಡ್ತಾ ಇರೋದು ಯಾರ ಹೆಸರಲ್ಲಿ? ಯೇಸು ಸ್ವಾಮಿ ಹೆಸರಲ್ಲಿ. ಎಲ್ಲರೂ ಕ್ರಿಶ್ಚಿಯನ್ಸೇ. ವಿಶ್ವಾಸ ದ್ರೋಹದ ಕೆಲಸ ಅನೇಕ ಕಡೆಗಳಲ್ಲಿ ಇವತ್ತು ನಡೀತಾ ಇದೆ. ಈ ಪತ್ರಿಕೆಗಳು ನಮ್ಮನ್ನು ಎಚ್ಚರಿಸ್ತಾ ಇದೆ. ಯಾಕೆ ಅಂದರೆ ನಮ್ಮ ಆತ್ಮ ನಷ್ಟಪಟ್ಟು ಹೋಗಬಾರ್ದು, ನಾವು ನಿತ್ಯ ಜೀವವನ್ನು ಕಳ್ಕೋಬಾರ್ದು. ನಾವೆಲ್ಲರೂ ಕೂಡ ಕೊನೆಯವರೆಗೂ ವಿಶ್ವಾಸವನ್ನು ಕಾಪಾಡ್ಕೋಬೇಕು. ಟಿಲ್ ದ ಎಂಡ್. ಪೌಲ ಹೇಳ್ತಾರಲ್ವಾ, ನಾನು ಬಾಳಿನ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೇನೆ, ನನ್ನ ಓಟವನ್ನು ಮುಗಿಸಿದ್ದೇನೆ, ವಿಶ್ವಾಸ ಕಾಪಾಡಿಕೊಂಡಿದ್ದೇನೆ. ತಿಮೋತಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 7ನೇ ವಾಕ್ಯ. 2 ತಿಮೋತಿ 4:7 2 ತಿಮೋತಿ 4:7 ಏನು ಹೇಳ್ತಾರೆ? ಬಾಳಿನ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೇನೆ. ನಾನು ಈ ಲೋಕದಲ್ಲಿ ನಾನು ಜೀವಿಸಿದ್ದೀನಿ, ನಾನೇನು ಸತ್ತೋಗಿಲ್ಲ. ಈ ಲೋಕದಲ್ಲಿ ಏನೆಲ್ಲ ಶೋಧನೆಗಳು ಬರುತ್ತೋ, ವೇದನೆಗಳು ಬರುತ್ತೋ, ಕಷ್ಟಗಳು ಬರುತ್ತೋ, ಅವಮಾನಗಳು ಬರುತ್ತೋ, ತಿರಸ್ಕಾರಗಳು ಬರುತ್ತೋ, ಏನೆಲ್ಲ ಚಾಲೆಂಜಸ್, ಸವಾಲುಗಳು ಬರುತ್ತೋ, ನಾನಿಲ್ಲಿ ಜೀವಿಸಿದ್ದೀನಿ. ನಾನು ಬಾಳಿನ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೇನೆ, ನನ್ನ ಓಟವನ್ನು ಮುಗಿಸಿದ್ದೇನೆ. ಐ ಹ್ಯಾವ್ ಫಿನಿಶ್ಡ್ ಮೈ ರೇಸ್. ಐ ಹ್ಯಾವ್ ಫಿನಿಶ್ಡ್, ನನ್ನ ಓಟವನ್ನು ಮುಗಿಸಿದ್ದೇನೆ, ವಿಶ್ವಾಸವನ್ನು ಕಾಪಾಡಿಕೊಂಡಿದ್ದೇನೆ. ಒಂದೇ ಒಂದು ಹೇಳ್ತಾ ಇದ್ದಾರೆ ಅವರು. ನಾನು ಆಸ್ತಿ ಕಾಪಾಡ್ಕೊಂಡಿದ್ದೀನಿ ಅಂತ ಹೇಳ್ತಾ ಇಲ್ಲ, ಒಳ್ಳೆ ಹೆಸರು ಕಾಪಾಡ್ಕೊಂಡಿದ್ದೀನಿ ಅಂತ ಹೇಳ್ತಾ ಇಲ್ಲ, ಅಥವಾ ಏನೇನೋ ಕಾಪಾಡ್ಕೊಂಡಿದ್ದೀನಿ ಅಂತ ಹೇಳ್ತಾ ಇಲ್ಲ. ವಿಶ್ವಾಸವನ್ನು ಕಾಪಾಡ್ಕೊಂಡಿದ್ದೇನೆ. ಏನು ಕಾಪಾಡ್ಕೊಂಡಿದ್ದೇನೆ? ವಿಶ್ವಾಸವನ್ನು ಕಾಪಾಡ್ಕೊಂಡಿದ್ದೇನೆ. ಇದೇ ನಾನು ನೀವು ಕಾಪಾಡ್ಕೋಬೇಕಾಗಿರೋದು. ಕಾಪಾಡ್ಕೊಳ್ದೇ ಇದ್ದರೆ ನಾಶ. ನಾಶ ಹೇಗೆ ಕೇಳಿದರೆ, ನಾವೇ ನಾಶ ತಂದ್ಕೊಳ್ತೀವಿ. ದೇವ್ರು ಬಂದ್ಬಿಟ್ಟು ಯಾರೂ ನಾಶಪಡಿಸೋದು ಅಗತ್ಯನೇ ಇಲ್ಲ. ದೇವರು ಸೆಟ್ ಮಾಡಿ ಇಟ್ಬಿಟ್ಟಿದ್ದಾರೆ.
ಎಲ್ಲದಕ್ಕೂ ಮೂಲ ಅವರೇ ಆಗಿರೋದ್ರಿಂದ ಆ ವಾಕ್ಯ ಆ ರೀತಿ ಹೇಳುತ್ತೆ. ದೇವರು ಸೆಟ್ ಮಾಡಿ ಇಟ್ಟಿದ್ದಕ್ಕೆ ತಾನೇ ನಾಶ ಆಗೋದು. ಏದೇನು ತೋಟದಲ್ಲಿ ಈ ಮರ, ಯಾವ ಮರ? ಒಳಿತು ಕೆಡುಕಿನ ಅರಿವನ್ನು ಕೊಡುವ ಹಣ್ಣು, ಆ ಹಣ್ಣಿನ ಮರ ಅಲ್ಲಿಟ್ಟಿದ್ದು ಯಾರು? ಪಿಶಾಚಿನ? ದೇವರೇ ಇಟ್ಟಿದ್ದು. ಸೊ ಆ ಮರ ತಿಂದಾಗ ಸಾವು ಬರುತ್ತೆ ಅಂತ ಆ ಸಾವನ್ನು ಸೆಟ್ ಮಾಡಿಟ್ಟಿದ್ದು ಯಾರು? ದೇವರೇ ಸೆಟ್ ಮಾಡಿಟ್ಟಿರೋದು. ಸೊ ಆರಿಸ್ಕೊಂಡಿದ್ದು ಯಾರು? ನಾವು ಅಲ್ವಾ? ಸೊ ದೇವರು ಸೆಟ್ ಮಾಡಿಟ್ಟಿದ್ದಾರೆ. ಆದರೆ ಎಚ್ಚರಿಕೆ ಕೊಟ್ಟರು, ಇದು ತಿಂದರೆ ಸಾಯ್ತೀರಿ, ಇದನ್ನು ತಿನ್ನಬೇಡಿ ಅಂತಲೇ ಹೇಳಿದ್ದಾರೆ. ಮತ್ತು ದೇವ್ರು ಯಾಕೆ ಇಟ್ಟಿದ್ದು? ದೇವ್ರು ಯಾಕೋ ಇಟ್ಟರು, ಅಧಿಕ ಪ್ರಸಂಗ ಬೇಡ. ದೇವ್ರಿಗೆ ಏನು ಬೇಕಾದರೂ ಇಡ್ಬೋದು, ಏನು ಬೇಕಾದರೂ ಮಾಡ್ಬೋದು. ಆದರೆ ನಮಗೆ ಹೇಳಿದ್ದಾರೆ ಅವರು ಏನಂತ? ನೀನು ನಾನು ಹೇಳಿದ ಕೇಳು, ನನ್ನೊಬ್ಬನನ್ನೇ ಆರಾಧಿಸು. ಪಿಶಾಚಿ ಚೆನ್ನಾಗಿರೋದೆಲ್ಲ ತೋರಿಸ್ತಾನೆ. ನೀನು ಚೆನ್ನಾಗಿರೋದೆಲ್ಲ ನೋಡ್ಕೊಂಡು ಹೋದರೆ ನಾಳೆ ಅವನನ್ನು ಆರಾಧಿಸಬೇಕಾಗ್ತದೆ. ಅವನನ್ನು ಆರಾಧಿಸಿದರೆ ಅವನು ಹೇಳೋದು ಕೇಳ್ತೀಯ, ಅವನಿಗೆ ಗುಲಾಮನಾಗ್ತೀಯ. ಇದರಿಂದ ಏನಾಗುತ್ತೆ? ಮರಣ ತಂದುಕೊಳ್ತೀಯ. ಏದೇನು ತೋಟದಲ್ಲಿ ಆಗಿದ್ದದೆ ಇವತ್ತೇನಾಗ್ತಾ ಇದೆ? ಅದೇ ಆಗ್ತಾ ಇದೆ. ಸೇಮ್ ಥಿಂಗ್ ಇಸ್ ರಿಪೀಟಿಂಗ್ ಡಿಫ್ರೆಂಟ್ಲಿ. ಎಷ್ಟು ಜನ ಪ್ರಾಮಾಣಿಕವಾಗಿ ನಿತ್ಯತೆಯನ್ನು ಎದುರು ನೋಡ್ತಾ ಬದುಕ್ತಾ ಇದ್ದೀವಿ? ಎಷ್ಟು ಜನ ಪ್ರಾಮಾಣಿಕವಾಗಿ ಪ್ರತಿದಿನ ಯೇಸು ಕ್ರಿಸ್ತನ ಪುನರಾಗಮನ ಎದುರು ನೋಡ್ತಾ ಬದುಕ್ತಾ ಇದ್ದೀವಿ? ಪ್ರಾಮಾಣಿಕವಾಗಿ, ಸುಮ್ಮನೆ ಒಂದು ಜನರಲ್ ಐಡಿಯಾ ಅಲ್ಲ ನಾನು ಹೇಳ್ತಾ ಇರೋದು. ಪ್ರಾಮಾಣಿಕವಾಗಿ ಯೇಸು ಕ್ರಿಸ್ತರ ಪುನರಾಗಮನವನ್ನು ಎದುರು ನೋಡ್ತಾ ಬದುಕುವವರು ಪ್ರಾಮಾಣಿಕವಾಗಿ ನಿಮಗೆ ನೀವೇ ಪ್ರಾಮಾಣಿಕರಾಗಿರ್ಬೇಕು, ಆಯಿತಾ? ಪ್ರಾಮಾಣಿಕವಾಗಿ ಆ ನಿತ್ಯ ಜೀವಕ್ಕೋಸ್ಕರ ಅದನ್ನು ಎದುರು ನೋಡ್ತಾ, ಸ್ವರ್ಗದ ಆ ಜೀವನವನ್ನು, ಅಮರ ಜೀವವನ್ನು ಎದುರು ನೋಡ್ತಾ ಬದುಕುವವರು ನೀವಾಗಿದ್ದರೆ ನೀವು ಯಾಕೆ ಈ ಲೋಕದ ಬಗ್ಗೆ ಚಿಂತೆ ಮಾಡ್ಕೊಳ್ತೀರಿ? ಈ ಲೋಕದ ಬಗ್ಗೆ ಯಾಕೆ ಕೊರಗ್ತೀರಿ? ಯಾಕೆ ಇಲ್ಲಿ ಅಷ್ಟೊಂದು ಒದ್ದಾಡ್ತೀರಿ? ಅಳಿದು ಹೋಗುವ ಈ ಲೋಕದ ಜೀವನದ ಬಗ್ಗೆ, ಕ್ಷಣಿಕವಾದ ಜೀವನದ ಬಗ್ಗೆ ಯಾಕೆ ತುಂಬ ವರಿಡ್ ಆಗ್ತೀರಿ? ಈ ಜೀವನಕ್ಕೋಸ್ಕರ ಯಾಕೆ ಅಷ್ಟೊಂದು ಪ್ರಾರ್ಥನೆ ಮಾಡ್ತೀರಿ? ಯಾಕೆ ಉಪವಾಸ ಮಾಡ್ತೀರಿ? ಯಾಕೆ ಹೋರಾಟ ಮಾಡ್ತೀರಿ? ಯಾಕೆ ಸುಳ್ಳು ಹೇಳ್ತೀರಿ? ಯಾಕೆ ಮೋಸ ಮಾಡ್ತೀರಿ? ಯಾಕೆ ಕಳ್ತನ ಮಾಡ್ತೀರಿ? ಅದೇ ತೋರಿಸುತ್ತೆ ನಮಗೆ ಯೇಸು ಕ್ರಿಸ್ತನ ಪುನರಾಗಮನದಲ್ಲಿ ನಂಬಿಕೆ ಇಲ್ಲ, ನಿತ್ಯ ಜೀವದಲ್ಲೂ ನಂಬಿಕೆ ಇಲ್ಲ. ಸುಮ್ಮನೆ ಬಾಯಲ್ಲಿ ಮಾತ್ರ ನಾವು ಹೇಳ್ತಾ ಇದ್ದೀವಿ ನಮಗೇನಿದೆ, ನಂಬಿಕೆ ಇದೆ, ನಂಬಿಕೆ ಇದೆ, ನಂಬಿಕೆ ಇದೆ ಅಂತ. ಬಾಯಲ್ಲಿ ಹೇಳುವ ನಂಬಿಕೆ ನಮ್ಮನ್ನು ರಕ್ಷಣೆ ಮಾಡೋದಿಲ್ಲ. ಯಾಕೋಬನು ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಯಾಕೋಬರು ಹೇಳ್ತಾರೆ, ಬಾಯಿ ಮಾತಿನ ನಂಬಿಕೆ ನಮಗೆ ರಕ್ಷಣೆ ತಂದುಕೊಡೋದಿಲ್ಲ. ಸುಮ್ಮನೆ ಬಾಯಲ್ಲಿ ಹೇಳಿ ಏನೂ ಪ್ರಯೋಜನ ಇಲ್ಲ ಅಂತ ಅದರ ಅರ್ಥ. ಬಾಯಲ್ಲಿ ಹೇಳ್ಬೋದು ನೀವು, ಬಾಯಲ್ಲಿ ಯೇಸುವೆ ನಮ್ಮ ರಕ್ಷಕ, ಯೇಸುವೆ ನಮ್ಮ ಪ್ರಭು, ಯೇಸು ಬಿಟ್ಟರೆ ನಮಗೆ ಯಾರೂ ಇಲ್ಲ, ನಮಗೆ ನಿತ್ಯ ಜೀವದಲ್ಲಿ ನಂಬಿಕೆ ಇದೆ, ಯೇಸು ಬರ್ತಾರೆ ಅಂತ ನಮಗೆ ನಂಬಿಕೆ ಇದೆ, ಸ್ವರ್ಗ ನಂಬಿಕೆ ಇದೆ, ಎಲ್ಲ ಹೇಳ್ಬೋದು. ಆದರೆ ಹೇಳಿಕೆ ಮಾತಿನಿಂದ ಏನೂ ಪ್ರಯೋಜನ ಇಲ್ಲ. ಏನಿದೆ ವಾಕ್ಯ? ಸಹೋದರರೇ, ಸಹೋದರಿಯರೇ, ಒಬ್ಬನು ತನಗೆ ವಿಶ್ವಾಸ ಇದೆ ಎಂದು, ಒಬ್ಬನು ಅಥವಾ ನಾನಾಗಲಿ ನೀವಾಗಲಿ ನಮಗೆ ವಿಶ್ವಾಸ ಇದೆ ಎಂದು ಕೊಚ್ಚಿಕೊಂಡು ಅಂದರೆ ಬಾಯಲ್ಲಿ ಹೇಳ್ಕೊಂಡು ಅದನ್ನು ಕಾರ್ಯತಃ ವ್ಯಕ್ತಪಡಿಸದಿದ್ದರೆ, ವಿಶ್ವಾಸವನ್ನ ಕಾರ್ಯರೂಪದಲ್ಲಿ ವ್ಯಕ್ತ ಮಾಡದೇ ಇದ್ದರೆ ಅದರಿಂದ ಪ್ರಯೋಜನ ಏನು? ಅಂತ ವಿಶ್ವಾಸ ಅವನನ್ನು ಉದ್ಧಾರ ಮಾಡಬಲ್ಲುದೇ. ಅದ್ರ ಉತ್ತರ ಏನು? ಇಲ್ಲ ಅಂತ. ನನಗೆ ವಿಶ್ವಾಸ ಇದೆ ಅಂತ ಬಾಯಲ್ಲಿ ಹೇಳ್ಕೊಂಡು ಜೀವನದಲ್ಲಿ ಅದನ್ನು ಕಾರ್ಯರೂಪದಲ್ಲಿ ಮಾಡದೇ ಇದ್ದರೆ ಅಂಥ ವಿಶ್ವಾಸ ಅವರನ್ನು ರಕ್ಷಣೆ ಮಾಡುತ್ತಾ? ವಿಲ್ ಸಚ್ ಕೈಂಡ್ ಆಫ್ ಫೇತ್ ಸೇವ್ ದಟ್ ಪರ್ಸನ್? ನೋ. ಆನ್ಸರ್ ಇಸ್ ನೋ. ಇವತ್ತಿನ ವಿಶ್ವಾಸಿಗಳೆಲ್ಲ ಯಾವ ಥರ ವಿಶ್ವಾಸಿಗಳು ಹೇಳಿ? ಬಾಯಲ್ಲೆಲ್ಲ ಪ್ರಾರ್ಥನೆಯನ್ನು ಮಾಡ್ತೀವಿ, ಬಾಯಲ್ಲಿ ಯೇಸುನಾಮ ಹೇಳ್ತೀವಿ, ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿ ಮಾಡಿದ ಸರ್ವಶಕ್ತ ದೇವ ಪಿತನನ್ನು ವಿಶ್ವಾಸಿಸ್ತೇವೆ, ಎಲ್ಲ ಹೇಳ್ತೀವಿ. ಆದರೆ ಜೀವನದ ಉದ್ದೇಶ ಏನು? ವಾಟ್ ಈಸ್ ದ ಪರ್ಪಸ್ ಆಫ್ ಯುವರ್ ಲೈಫ್? ವಾಟ್ ಈಸ್ ದ ಇಂಟೆನ್ಷನ್ ಆಫ್ ಯುವರ್ ಲೈಫ್? ಜೀವನದ ಉದ್ದೇಶ ಏನು? ನಿಮ್ಗೆ ಜೀವನಕ್ಕೆ ಏನಾದರೂ ಉದ್ದೇಶ ಇದೆ ಈ ಭೂಮಿಯಲ್ಲಿ ಅಂದರೆ ನೀವು ವಿಶ್ವಾಸಿನೇ ಅಲ್ಲ. ಈ ಲೋಕದಲ್ಲಿ ಲೌಕಿಕವಾದ ಯಾವುದಾದ್ರೂ ಉದ್ದೇಶ ಇಟ್ಕೊಂಡು ನೀವು ಬದುಕೋದಾದರೆ ಯು ಆರ್ ನಾಟ್ ಎಟ್ ಆಲ್ ಎ ಟ್ರೂ ಬಿಲೀವರ್.
ಹಾಗಾದರೆ ಜೀವನಕ್ಕೆ ಉದ್ದೇಶ ಇರಬಾರ್ದಾ? ಒಂದು ಉದ್ದೇಶ ಇರಬೇಕು, ಅದು ಶಾಶ್ವತವಾದ ಉದ್ದೇಶ ಇರಬೇಕು, ಇಟರ್ನಲ್ ಇಂಟೆನ್ಷನ್ ಇರಬೇಕು, ನಿತ್ಯವಾದ ಒಂದು ಉದ್ದೇಶ ಇರಬೇಕು, ಅಮರ ಜೀವದ ಉದ್ದೇಶ ಇರಬೇಕು, ಸ್ವರ್ಗರಾಜ್ಯದ ಇಂಟೆನ್ಷನ್ ಇರಬೇಕು, ಶರೀರ ಪುನರುತ್ಥಾನದ ಇಂಟೆನ್ಷನ್ ಇರಬೇಕು, ಯೇಸು ಕ್ರಿಸ್ತನ ಪುನರಾಗಮನದ ಇಂಟೆನ್ಷನ್ ಇರಬೇಕು. ಈ ಉದ್ದೇಶ, ಈ ಎಕ್ಸ್ಪೆಕ್ಟೇಷನ್ನಿಂದ ಬದುಕುವವರೇ ನಿಜವಾದ ಕ್ರಿಶ್ಚಿಯನ್ಸ್, ನಿಜವಾದ ಕ್ರೈಸ್ತ ವಿಶ್ವಾಸಿಗಳು, ನಿಜವಾದ ದೇವರ ಮಕ್ಕಳು, ನಿಜವಾದ ಯೇಸು ಕ್ರಿಸ್ತನ ಅನುಯಾಯಿಗಳು. ಬಾಕಿ ಇದ್ದವ್ರು ಯಾರು ಕೇಳಿದ್ರೆ ಎಲ್ಲ ಡಮ್ಮಿ ಪೀಸುಗಳು. ಸುಮ್ಮನೆ ಬಾಯಲ್ಲಿ ಮಾತ್ರ ಯೇಸು, ಚರ್ಚ್, ಈಸ್ಟರ್, ಕ್ರಿಸ್ಮಸ್ ಎಲ್ಲ ಇರುತ್ತೆ, ಆದರೆ ಏನಿಲ್ಲ ಅಂದರೆ ಈ ಒಂದು ವಿಶ್ವಾಸ ಇರೋದಿಲ್ಲ. ಇವತ್ತಿನ ಕ್ರೈಸ್ತ ಸಭೆಗಳನ್ನು ನೋಡ್ತಾ ಇದ್ದರೆ, ಕ್ರೈಸ್ತ ಕುಟುಂಬಗಳನ್ನು ನೋಡ್ತಾ ಇದ್ದರೆ, ಕ್ರೈಸ್ತ ಜನರನ್ನು ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ನಮಗೇನು ಅರ್ಥ ಆಗುತ್ತೆ ಅಂದರೆ ವಿಶ್ವಾಸ ಇಲ್ಲದೇ ಇರತಕ್ಕಂತಹ ಇಸ್ರಾಯೇಲ್ ಜನರ ಹಾಗೆ ನಮಗೆ ಕಾಣಿಸುತ್ತೆ. ಇಸ್ರಾಯೇಲ್ ಜನರು ದೇವರು ಆರಿಸಿಕೊಂಡ ಜನ. ಯಾರಿಗೋಸ್ಕರ? ದೇವರಿಗೋಸ್ಕರ. ಯಾರ ಜೊತೆಯಲ್ಲಿರಲಿಕ್ಕೆ? ಏನು ಮಾಡ್ಕೊಂಡಿರಲಿಕ್ಕೆ? ಅವರೊಬ್ಬರನ್ನೇ ಪೂರ್ಣ ಹೃದಯದಿಂದ, ಪೂರ್ಣ ಮನಸ್ಸಿನಿಂದ, ಪೂರ್ಣ ಶಕ್ತಿಯಿಂದ ಆರಾಧನೆ ಮಾಡ್ತಾ ಬದುಕಲಿಕ್ಕೆ ದೇವರು ತಮಗೋಸ್ಕರ ಆರಿಸ್ಕೊಂಡ ಜನ, ಅವ್ರಿಗೋಸ್ಕರ. ನಮಗೇನಾಗೋದಿದೆ ಅಲ್ವಾ? ಯೇಸು ಸ್ವಾಮಿ ತಮ್ಮ ಜೊತೆಯಲ್ಲಿ ಇರಲಿಕ್ಕೆ ಆ ಶಿಷ್ಯರನ್ನ ಆರಿಸ್ಕೊಂಡ್ರು, 12 ಮಂದಿ ಶಿಷ್ಯರನ್ನ. 3.5 ವರ್ಷ ಅವರ ಜೊತೆಯಲ್ಲಿದ್ದರು. ಆ ಶಿಷ್ಯರಿಗೆ ಏನಾದರೂ ಕೊರತೆ ಆಯಿತಾ? ಏನೂ ಕೊರತೆ ಆಗಿಲ್ಲ. ಊಟದ ಬಗ್ಗೆ ಟೆನ್ಷನ್ ಮಾಡ್ಕೊಂಡ್ರಾ? ಫ್ಯಾಮಿಲಿ ಬಗ್ಗೆ ಟೆನ್ಷನ್ ಮಾಡ್ಕೊಂಡ್ರಾ? ಯಾವುದಾದ್ರೂ ಟೆನ್ಷನಲ್ಲಿ ಅವ್ರು ಬದುಕಿದ್ರಾ? ಇಲ್ಲ. ಯಾಕೆ ಅಂದರೆ ಯೇಸು ಕ್ರಿಸ್ತರು ಅವರ ಜೊತೆಯಲ್ಲಿದ್ದು ಅವರ ಅಗತ್ಯಗಳನ್ನೆಲ್ಲ ನೋಡ್ಕೊಳ್ತಾ ಇದ್ದರು. ಯಾವಾಗ ಯೇಸು ಕ್ರಿಸ್ತರು ಸತ್ತು ಅವರು ಕಣ್ಮರೆಯಾಗಿ ಹೋದರೋ ಆಗ ಅವ್ರಿಗೆ ಟೆನ್ಷನ್ ಶುರುವಾಯಿತು. ಹೊಟ್ಟೆ ಪಾಡಿಗೆ ಏನು ಮಾಡೋದಪ್ಪ ಅಂತ, ನಾನು ಮೀನು ಹಿಡಿಲಿಕ್ಕೆ ಹೋಗ್ತೀನಿ ಅಂತ ಒಬ್ಬ ಹೊರಟ. ಅಲ್ಲಿವರೆಗೂ ಯೇಸು ಜೊತೆಯಲ್ಲಿದ್ದಾರೆ, ಯೇಸು ಎಲ್ಲ ನೋಡಿಕೊಂಡ್ರು. ಆದರೆ ಯಾವಾಗ ಪರಿಶುದ್ಧಾತ್ಮರು ಬಂದರೋ, ಪವಿತ್ರಾತ್ಮ ಅಂದರೆ ಬೇರೆ ಯಾರೋ ಅಲ್ಲ, ಯೇಸು ಆತ್ಮಸ್ವರೂಪನಾಗಿ ಅವರ ಒಳಗಡೆ ಬಂದು ವಾಸ ಮಾಡಿದರೋ, ಅವರ ಒಳಗಡೆಯಿಂದ ಒಂದು ಕಾನ್ಫಿಡೆನ್ಸ್ ಬಂತು, ಅಥವಾ ದೇವರು ಅವರಿಗೆ ಭರವಸೆ ಕೊಟ್ಟರು, ನಾನಿದ್ದೀನಿ ನಿಮ್ಮ ಜೊತೆಯಲ್ಲಿ ಅಂತ, ನಾನು ನಡೆಸ್ತೇನೆ ನಿಮ್ಮ ಜೀವನ ಅಂತ. ಆ ಒಂದು ಭರವಸೆಯಲ್ಲಿ, ನಂಬಿಕೆಯಲ್ಲಿ, ಆ ಪವಿತ್ರಾತ್ಮನ ಶಕ್ತಿಯಲ್ಲಿ ಅವರು ತಮ್ಮ ಮುಂದಿನ ಜೀವನವನ್ನು ಜೀವಿಸಿದರು. ಯಾವುದಕ್ಕೂ ಅವರು ಭಯಪಟ್ಟಿಲ್ಲ, ಟೆನ್ಷನ್ ಮಾಡಿಕೊಂಡಿಲ್ಲ, ಕೊರಗಿಲ್ಲ. ಯಾಕೆಂದರೆ ದೇವರು ಅವ್ರನ್ನ ಅವರಿಗೆ ಪ್ರೊವೈಡ್ ಮಾಡ್ತಾಯಿದ್ರು. ಇಸ್ರಾಯೇಲ್ ಜನರನ್ನು ಈಜಿಪ್ಟಿನ ಗುಲಾಮತನದಿಂದ ಬಿಡಿಸ್ಕೊಂಡು ಬಂದಾಗ ದೇವರು ಅವರಿಗೆ ಬೇಕಾಗಿದ್ದನ್ನು ಪ್ರೊವೈಡ್ ಮಾಡಿದರು. ಆ ಮರುಭೂಮಿಯಲ್ಲಿ ಅವರು ಕೇಳೋದಕ್ಕಿಂತ ಮುಂಚಿತವಾಗಿಯೇ ಅವರಿಗೆ ಬೇಕಾಗಿದ್ದನ್ನು ಪ್ರೊವೈಡ್ ಮಾಡಿದರು. ಆದರೆ ಆ ಜನರ ಹಠಮಾರಿತನ, ಆ ಜನರ ಅವಿಶ್ವಾಸ, ಅವರ ಸ್ವಾರ್ಥಭರಿತ ಜೀವನ ಅವರನ್ನು ದೂರ 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 ಕರ್ಕೊಂಡೋಯ್ತು. ದೇವರು ನಮ್ಮ ಜೊತೆಯಲ್ಲಿದ್ದಾರೆ ಅಂತಕ್ಕಂತಹ ವಿಶ್ವಾಸ ಅವರಿಗಿಲ್ಲದೇ ಹೋಯಿತು. ಇವತ್ತು ನಮ್ಮ ಪರಿಸ್ಥಿತಿ ಹಾಗೇ ಇದೆ. ದೇವರು ನಮ್ಮ ಜೊತೆಯಲ್ಲಿದ್ದಾರೆ, ನಮ್ಮ ಜೊತೆಯಲ್ಲಿ ಮಾತ್ರ ಅಲ್ಲ, ನಮ್ಮ ಒಳಗಡೆ ಜೀವಿಸ್ತಾ ಇದ್ದಾರೆ. ಯೇಸು ಕ್ರಿಸ್ತರು, ಪರಿಶುದ್ಧಾತ್ಮರು ನಮ್ಮ ಒಳಗಡೆ ಜೀವಿಸ್ತಾ ಇದ್ದಾರೆ ಎಂಬ ಆ ಸತ್ಯದ ಅರಿವಿಲ್ಲದೆ, ಆ ಒಂದು ದೈವ ಭಯವಿಲ್ಲದೆ, ಆ ಒಂದು ನಿಜವಾದ ಭಕ್ತಿ ಇಲ್ಲದೆ, ನಿಜವಾದ ಒಂದು ಆರಾಧನೆ ಇಲ್ಲದೆ ದೇವರಿಗೆ, ಸುಮ್ಮನೆ ದೇವರು ಎಲ್ಲೋ ಇದ್ದಾರೆ. ಎಲ್ಲಿದ್ದಾರೆ? ದೇವರು ಚರ್ಚಲ್ಲಿದ್ದಾರೆ, ದೇವರು ಅಲ್ಲೆಲ್ಲೋ ಇದ್ದಾರೆ, ಬೆಟ್ಟದ ಮೇಲಿದ್ದಾರೆ, ದೇವರು ಪರಮಪ್ರಸಾದಲ್ಲಿದ್ದಾರೆ. ಇದೇ ನಮ್ಮ ವಿಶ್ವಾಸ. ಇಷ್ಟರಲ್ಲೇ ಹೋಗ್ಬಿಟ್ಟಿದೆ. ಯಾಕೆ ದೇವರು ನಿನ್ನ ಒಳಗಡೆನೇ ಇದ್ದಾರೆ ಅಂತ ನಿನಗೆ ಅರ್ಥ ಆಗ್ತಾ ಇಲ್ಲ? ಒಬ್ಬ ಕ್ರೈಸ್ತ ವಿಶ್ವಾಸಿ ನೀನಾಗಿದ್ದರೆ, ನಿಜವಾದ ಪವಿತ್ರಾತ್ಮ ನಿನ್ನ ಒಳಗಡೆ ಇದ್ದರೆ, ನಿನ್ನ ಒಳಗಡೆ ದೇವರಿದ್ದಾರೆ. ನಿನ್ನ ಒಳಗಡೆಯಿಂದ ನಿನಗೊಂದು ಗ್ಯಾರಂಟಿ ಬರುತ್ತೆ. ಏನು ಗ್ಯಾರಂಟಿ? ದೇವರು ನನ್ನೊಂದಿಗೆ ಇದ್ದಾರೆ. ಇಮ್ಯಾನುವೇಲ್, 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 ದೇವರು ನನ್ನ ಸಂಗಡ ಇದ್ದಾರೆ, ದೇವರು ನನ್ನ ಸಂಗಡ ಇದ್ದಾರೆ. ಈ ಗ್ಯಾರಂಟಿ ಇರುತ್ತೆ. ಆದರೆ ಇವತ್ತು ನಾವು ಈ ಗ್ಯಾರಂಟಿನೇ ಇಲ್ಲದೆ ಭಯ ತುಂಬಿಕೊಂಡು, ಆತಂಕ ತುಂಬಿಕೊಂಡು, ನಿರಾಶೆ ತುಂಬಿಕೊಂಡು ಬದುಕ್ತಾ ಇದ್ದೀವಿ. ಒಮ್ಮೆ ಯೇಸು ಸ್ವಾಮಿ ಕೂಡ ಶಿಷ್ಯರನ್ನ
ಕರ್ಕೊಂಡು ಹೋದರು. ಮಾರ್ಕನ ಶುಭ ಸಂದೇಶ 5ನೇ ಅಧ್ಯಾಯದಲ್ಲಿ ನಾವು ಓದ್ತೀವಿ, ಯೇಸು ಸ್ವಾಮಿ ಶಿಷ್ಯರಿಗೆ ಕರೀತಾರೆ, ಸರೋವರದ ಆಚೆ ದಡಕ್ಕೆ ಹೋಗೋಣ ಅಂತ ಕರೀತಾರೆ. ಆಚೆ ದಡಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ದೋಣಿಯಲ್ಲಿ ಎಲ್ಲರೂ ಪ್ರಯಾಣ ಮಾಡಬೇಕಾದ್ರೆ ದೋಣಿ ಆ ಅಲೆಗಳ ಬಡಿತಕ್ಕೆ ಸಿಕ್ಕಿ ಮುಳುಗಿ ಹೋಗುವಂಥ ಒಂದು ಪರಿಸ್ಥಿತಿ. ಆ ಪರಿಸ್ಥಿತಿಯಲ್ಲಿ ಶಿಷ್ಯರೆಲ್ಲ ತುಂಬ ಟೆನ್ಷನ್ ಮಾಡ್ಕೊಳ್ತಾರೆ. ಟೆನ್ಷನ್ ಮಾಡಿಕೊಂಡು ಪ್ರಾಣ ಉಳಿಸ್ಕೊಳ್ಳಿಕ್ಕೆ. ಟೆನ್ಷನ್ ಯಾಕೆ ಕೇಳಿದರೆ, ಸ್ವರ್ಗಕ್ಕೆ ಹೋಗ್ಲಿಕ್ಕಲ್ಲ, ಆಚೆ ದಡಕ್ಕೆ ಹೋಗ್ಲಿಕ್ಕಲ್ಲ. ಏಸು ಹೇಳಿದ್ದು ಎಲ್ಲಿಗೆ ಹೋಗೋಣ ಅಂತ? ಆಚೆ ದಡಕ್ಕೆ. ಅವ್ರ ಟೆನ್ಷನಿಗೆ ಆಚೆ ದಡಕ್ಕೆ ಹೋಗೋ ಟೆನ್ಷನ್ ಅಲ್ಲ, ಅವ್ರ ಟೆನ್ಷನ್ ಪೂರ್ತಿ ಪ್ರಾಣ ಉಳಿಸ್ಕೊಳ್ಳಿಕ್ಕೆ. ಯೇಸು ಕ್ರಿಸ್ತರ ಹತ್ರ ಅವ್ರ ಪ್ರಾರ್ಥನೆ ಏನಾಗಿತ್ತು? ಬಂದು ನಾವು ಸಾಯ್ತಾ ಇದ್ದೀವಿ, ನಿಮಗೆ ನಮ್ಮ ಚಿಂತೆನೇ ಇಲ್ವಾ ಅಂತ. ಕೆಲವರು ಕೇಳ್ತಾರಲ್ವ, ಯೇಸುವೆ ನಿಮಗೆ ನಮಗೆಲ್ಲ ಕರುಣೆನೇ ಇಲ್ವಾ, ಪ್ರೀತಿನೇ ಇಲ್ವಾ? ನಾವೆಷ್ಟು ಪ್ರಾರ್ಥನೆ ಮಾಡ್ತೀವಿ, ಎಷ್ಟು ಕ್ಯಾಂಡ್ಲು ಕೊಡ್ತೀವಿ, ಎಷ್ಟು ಹೂ ಕೊಡ್ತೀವಿ, ಎಷ್ಟು ಹಣ ಕೊಡ್ತೀವಿ, ಎಷ್ಟು ಹಲ್ಲೆಲೂಯ ಹೇಳ್ತೀವಿ, ಎಷ್ಟು ಮಣಿ ಉರುಳಿಸ್ತೀವಿ, ಎಷ್ಟು ಹಲ್ಲೆಲೂಯ ಹೇಳ್ತೀವಿ, ಎಷ್ಟು ಪ್ರೈಸ್ ದ ಲಾರ್ಡ್ ಹೇಳ್ತೀವಿ, ಎಷ್ಟು ದಾನ ಧರ್ಮ, ನಿಮಗೆ ನಮ್ಮ ಮೇಲೆ ಚಿಂತೆನೇ ಇಲ್ವಾ? ಯೇಸು ಅದಕ್ಕೇನು ಉತ್ತರ ಕೊಡ್ತಾರೆ? 40ನೇ ವಾಕ್ಯದಲ್ಲಿ 39. ಆಗ ಯೇಸು ಎಚ್ಚೆತ್ತು ಬಿರುಗಾಳಿಯನ್ನು ಗದರಿಸಿದರು, ಸರೋವರಕ್ಕೆ ಶಾಂತವಾಗಿರು, ಮೊರೆಯಬೇಡ ಎಂದು. ಸರೋವರನ ಬಿಟ್ಬಿಡಮ್ಮ, ಸರೋವರದ ಪ್ರಾಬ್ಲಮ್ ಅಲ್ಲ ಇಲ್ಲಿ. ಅನಂತರ ತಮ್ಮ ಶಿಷ್ಯರಿಗೆ ಏಕೆ ಇಷ್ಟು ಭಯ? ಅನಂತರ ತಮ್ಮ ಶಿಷ್ಯರಿಗೆ, ಈ ಟೆನ್ಷನ್ ಪಾರ್ಟಿಗಳಿಗೆ ಹೇಳ್ತಾರೆ, ಏಕೆ ಇಷ್ಟು ಭಯ? ಇನ್ನೂ ನಿಮಗೆ ವಿಶ್ವಾಸವಿಲ್ಲವೇ? ಇನ್ನು ನಿಮಗೆ ವಿಶ್ವಾಸವಿಲ್ಲ. ಯೇಸು ಅವ್ರ ಕಣ್ಮುಂದೆನೇ ಎಷ್ಟು ಅದ್ಭುತಗಳನ್ನ ಮಾಡಿ ಕರ್ಕೊಂಡು ಬರ್ತಾರೆ, ಸುಮ್ಮನೆ ಕರ್ಕೊಂಡು ಬರ್ತಾ ಇರೋದಲ್ಲ. ಅಷ್ಟೆಲ್ಲ ಅದ್ಭುತಗಳನ್ನ ಮಾಡಿ ದೊಡ್ಡ ದೊಡ್ಡ ಬೋಧನೆ ಎಲ್ಲ ಕೊಟ್ಟು ಕರ್ಕೊಂಡು ಬರ್ತಾ ಇದ್ದಾರೆ ಸರೋವರದ ಆಚೆ ದಾಡಕ್ಕೆ ಹೋಗೋಣ ಅಂತ. ಆದರೆ ಅರ್ಧದಲ್ಲಿ ಏನೋ ಆಯಿತು ಅಂತ ಹೇಳಿಬಿಟ್ಟು, ಗಾಳಿ ಬಂತು, ಸುಳಿಗೆ ದೋಣಿ ಸಿಕ್ಕಾಕೊಳ್ತು ಅಂತ ಹೇಳಿಬಿಟ್ಟು ಟೆನ್ಷನ್. ಅವ್ರಿಗೆ ಏನು ನಂಬಿಕೆ ಇಲ್ಲ, ಯೇಸು ನಮ್ಮ ಜೊತೆಗಿದ್ದಾರೆ ಅನ್ನೋ ನಂಬಿಕೆನೇ ಇಲ್ಲ. ಯೇಸು ಸರ್ವಶಕ್ತರು, ಸಮುದ್ರದ ಮೇಲೆ ಅಧಿಕಾರವುಳ್ಳಾತನು ನಮ್ಮೊಂದಿಗೆ ಇದ್ದಾನೆ. ಗಾಳಿ ಸರೋವರಗಳ ಮೇಲೆ ಅಧಿಕಾರವುಳ್ಳಾತನು ನಮ್ಮ ಜೊತೆಯಲ್ಲಿ ಇದ್ದಾನೆ. ಮರಣದ ಮೇಲೆ ಅಧಿಕಾರವುಳ್ಳಂತಹ ದೇವರು ನಮ್ಮ ಜೊತೆಯಲ್ಲಿದ್ದಾರೆ ಎಂಬ ವಿಶ್ವಾಸ ಅವರಿಗೆ ಇರಲಿಲ್ಲ. ಯಾಕೆಂದರೆ ಅದಕ್ಕಿಂತ ಮುಂಚೆ ಯೇಸು ಕ್ರಿಸ್ತರು ಸತ್ತವರನ್ನು ಎಬ್ಬಿಸಿ ಕರ್ಕೊಂಡು ಬರ್ತಾ ಇದ್ದಾರೆ, ಈ ಅದ್ಭುತವನ್ನು ತೋರಿಸಿ ಕರ್ಕೊಂಡು ಬರ್ತಾ ಇರೋದು. ಆದರೂ ಕೂಡ ಅವರಲ್ಲಿ ಏನು ಬರ್ತಾ ಇಲ್ಲ? ವಿಶ್ವಾಸ ಬರ್ತಾ ಇಲ್ಲ. ನಿಮಗಿನ್ನೂ ವಿಶ್ವಾಸ ಇಲ್ವಾ? ಏಕೆ ಇಷ್ಟು ಭಯ? ಇವತ್ತು ಯೇಸು ಸ್ವಾಮಿ ಅದೇ ಮಾತನ್ನು ನಮಗೂ ಕೇಳ್ತಾ ಇದ್ದಾರೆ. ಯಾಕೆ ಇಷ್ಟು ಭಯ? ಯಾಕೆ ಇಷ್ಟೊಂದು ಭಯ ಪಡ್ಕೊಂಡು ಬದುಕ್ತಾ ಇದ್ದೀರಿ? ನಾನು ನಿಮ್ಮ ಜೊತೆಯಲ್ಲಿದ್ದೀನಿ ಅಂತ ನಿಮಗೆ ಗೊತ್ತಿಲ್ವಾ? ನಾನು ನಿಮ್ಮ ಹೃದಯದಲ್ಲಿದ್ದೀನಿ ಅಂತ ನಿಮಗೆ ಗೊತ್ತಿಲ್ವಾ? ನಾನು ಸರ್ವಶಕ್ತ ದೇವರು ಅಂತ ನಿಮಗೆ ಗೊತ್ತಿಲ್ವಾ? ನಮ್ಮಲ್ಲಿ ಎಷ್ಟೋ ಜನ ಕ್ರೈಸ್ತರು ನಿನ್ನೆ ಭಾನುವಾರ ದಿವಸ ಯೇಸು ಕ್ರಿಸ್ತರ ಪುನರುತ್ಥಾನ ಹಬ್ಬವನ್ನು ಕೊಂಡಾಡಿ ತಿಂದು ಕುಡಿದು ಕೆಲವರು ಇನ್ನೂ ಎದ್ದಿಲ್ಲ ಅನಿಸುತ್ತೆ, ಮತ್ತರಾಗ್ಬಿಟ್ಟಿದ್ದಾರೆ, ಹಬ್ಬ ಮಾಡಿಬಿಟ್ಟಿದ್ದೀವಿ. ಆದರೆ ಎಷ್ಟು ಜನ ಕ್ರೈಸ್ತರು ಈ ಹಬ್ಬ ಮಾಡಿದವರು ನಿಮ್ಮ ಒಳಗಡೆ ಈ ಪುನರುತ್ಥಾನದ ಆನಂದ ಅನುಭವಿಸ್ತಾ ಇದ್ದೀರಿ? ಜಾಯ್ ಆಫ್ ಹಿಸ್ ರೆಸರೆಕ್ಷನ್. ಹೌ ಮೆನಿ ಆಫ್ ಯು ಆರ್ ಎಕ್ಸ್ಪೀರಿಯನ್ಸಿಂಗ್ ದ ಜಾಯ್ ಆಫ್ ದ ಲಾರ್ಡ್, ಅಥವಾ ಜಾಯ್ ಆಫ್ ಹಿಸ್ ರೆಸರೆಕ್ಷನ್, ಆರ್ ಹೌ ಮೆನಿ ಆಫ್ ಯು ಆರ್ ಎಕ್ಸ್ಪೀರಿಯನ್ಸಿಂಗ್ ದ ಪವರ್ ಆಫ್ ಹಿಸ್ ರೆಸರೆಕ್ಷನ್? ಆತನ ಪುನರುತ್ಥಾನ ಶಕ್ತಿ, ಪುನರುತ್ಥಾನ ಕೊಟ್ಟಂಥ ಆನಂದ ಎಷ್ಟು ಜನರ ಒಳಗಡೆ ಇದೆ? ಊಟ ಮಾಡಿದ ಆನಂದ ಇದೆ, ಚರ್ಚಿಗೆ ಹೋಗಿದ್ದ ಆನಂದ ಇದೆ, ಆ ಪುನರುತ್ಥಾನದ ಆನಂದ ಇದೆ. ಈ ಪುನರುತ್ಥಾನದ ಆನಂದ ನಿಮ್ಮ ಒಳಗಡೆ ನಿಜವಾಗ್ಲೂ ಇದ್ದರೆ ನೀವು ಕೂಡ ಈ ಪುನರುತ್ಥಾನದ ನಿರೀಕ್ಷೆಯಲ್ಲಿ ಬದುಕ್ತೀರಿ. ಇಫ್ ಯು ಹ್ಯಾವ್ ದಟ್ ಜಾಯ್ ಆಫ್ ಹಿಸ್ ರೆಸರೆಕ್ಷನ್, ಯು ವಿಲ್ ಲೀವ್ ಯುವರ್ ಲೈಫ್ ಇನ್ ದ ಹೋಪ್ ಆಫ್ ಯುವರ್ ರೆಸರೆಕ್ಷನ್. ಯೇಸು ಕ್ರಿಸ್ತನ ಪುನರುತ್ಥಾನದ ಆನಂದ ನಿನ್ನ ಒಳಗಡೆ ಇದ್ದರೆ ನಿನ್ನ ಪುನರುತ್ಥಾನದ ಒಂದು ನಿರೀಕ್ಷೆಯಲ್ಲಿ ನೀನು ಬದುಕ್ತೀಯ. ಇಲ್ಲದೇ ಇದ್ದರೆ ಈ ಶಿಷ್ಯರು ಹಾಗೇನೆ, ಸ್ವಾಮಿ ಎಲ್ಲಿದ್ದೀರಾ? ಸ್ವಾಮಿ ಯಾವಾಗ ಕರುಣೆ ತೋರ್ತೀರಾ? ನಮ್ಮ ಮೇಲೂ ನಮ್ಮ ಕುಟುಂಬದ ಮೇಲೆ ಬೇಗ ಕರುಣೆ ತೋರಿ, ಇಳಿದು ಬನ್ನಿ, ಹಾರಿ ಬನ್ನಿ. ನಾವು ಸಾಯ್ತಾ ಇದ್ದೀವಿ, ನಾವೆಷ್ಟು ಕಷ್ಟಪಡ್ತಾ ಇದ್ದೀವಿ, ನಾವೆಷ್ಟು ಒದ್ದಾಡ್ತಾ ಇದ್ದೀವಿ, ನಾವೆಷ್ಟು ಕ್ಯಾಂಡ್ಲ್ ಅಂಟಿಸಿದ್ದೀವಿ. ಸ್ವಾಮಿ ನೀವು ತಿರುಗಿ ನೋಡಬಾರ್ದಾ?
ನಾವೆಷ್ಟು ಉಪವಾಸ ಮಾಡಿದ್ದೀವಿ, ಎಷ್ಟು ಪ್ರಾರ್ಥನೆ ಮಾಡಿದ್ದೀವಿ, ನಮ್ಮ ಮೇಲೆ ಕರುಣೆ ತೋರಿ. ಒಂದು ರೀತಿ ಭಿಕ್ಷುಕರ ಥರ ಭಯಪಟ್ಟುಕೊಂಡು ಪ್ರಾರ್ಥನೆ. ನಿಜವಾದ ಕ್ರೈಸ್ತ ವಿಶ್ವಾಸಿಗಳು ಮಾಡಬೇಕಾದ ಪ್ರಾರ್ಥನೆ ಏನು ಗೊತ್ತಾ? ದೇವರಿಗೆ ಸ್ತುತಿ ಅಷ್ಟೇ. ಯಾಕೆಂದರೆ ಯೇಸು ಮೃತ್ಯುಂಜಯರಾಗಿದ್ದಾರೆ. ನಾವು ದೊಡ್ಡ ಮೆಸೇಜ್ ವಾಟ್ಸಪ್ಪಲ್ಲೆಲ್ಲ ಮೆಸೇಜ್ ಹಾಕ್ತೀವಿ, ಏನಂತ? ಹಲ್ಲೆಲೂಯಾ, ಕ್ರೈಸ್ಟ್ ಇಸ್ ರಿಸನ್, ಹಲ್ಲೆಲೂಯಾ, ಯೇಸು ಪುನರುತ್ಥಾನರಾಗಿದ್ದಾರೆ. ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ಏನು ಪ್ರಯೋಜನ? ನಿನ್ನ ಹೃದಯದಲ್ಲಿ ಮೆಸೇಜ್ ಬರಬೇಕು. ನಿನ್ನ ಹೃದಯದಲ್ಲಿ ಬರಬೇಕು ಮೆಸೇಜ್, ಏನಂತ? ಕ್ರೈಸ್ಟ್ ಹ್ಯಾಸ್ ರಿಸನ್, ಫಿಯರ್ ನಾಟ್, ಭಯಪಡಬೇಡ, ಯೇಸು ಪುನರುತ್ಥಾನ ಹೊಂದಿದ್ದಾರೆ. ಹಿ ಕಾನ್ಕರ್ಡ್ ದ ಡೆತ್, ಅವನು ಮೃತ್ಯುವನ್ನು ಜಯಿಸಿದ್ದಾನೆ, ಮೃತ್ಯುಂಜಯನಾಗಿದ್ದಾನೆ. ಮೃತ್ಯುಂಜಯನಾದ ಯೇಸು ಎಲ್ಲಿದ್ದಾರೆ? ನಿನ್ನ ಒಳಗಡೆ ಇದ್ದಾರೆ. ಸೊ ಥ್ರೂ ಹಿಮ್ ಯು ಆಲ್ಸೋ ಕಾನ್ಕರ್ಡ್ ದ ಡೆತ್. ಆತನ ಮುಖಾಂತರ ನೀನು ಕೂಡ ಮೃತ್ಯುವನ್ನು ಜಯಿಸಿದೀಯಾ. ಈ ವಿಶ್ವಾಸ ಇಲ್ಲದ ಒಂದು ದುಷ್ಟ ಪೀಳಿಗೆ ಇವತ್ತಿರೋದು ಈ ಪ್ರಪಂಚದಲ್ಲಿ. ವಿಶ್ವಾಸವಿಲ್ಲದ ದುಷ್ಟ ಪೀಳಿಗೆ. ಬೆಳಗ್ಗೆ ನಮ್ಮಮ್ಮ ಬಂದು ಪ್ರಾರ್ಥನೆ ಮಾಡು ನನಗೆ ಅಂತ ಕೇಳ್ತಾಯಿದ್ರು. ನಾನು ಕೇಳಿದೆ, ಯಾಕೆ ಪ್ರಾರ್ಥನೆ ಮಾಡಬೇಕು ಅಂತ? ಎಲ್ಲ ಪಾಪ ಕ್ಷಮಿಸಬೇಕು, ಎಲ್ಲ ಶಾಪ ಹೋಗಬೇಕು, ಎಲ್ಲ ರೋಗ ಹೋಗಬೇಕು, ಒಳ್ಳೆ ಬಿಡುಗಡೆ ಬೇಕು ಅಂತ ಪ್ರಾರ್ಥಿಸು ಅಂತ. ನನಗೆ ಎಲ್ಲಿ ಬಂತೋ ಕೋಪ ಗೊತ್ತಿಲ್ಲ, ವಾಕ್ಯ ಇದನ್ನೇ ಹೇಳಿಬಿಟ್ಟೆ. ಅಯ್ಯೋ ವಿಶ್ವಾಸ ಇಲ್ಲದ ದುಷ್ಟ ಪೀಳಿಗೆಯೇ, ಇನ್ನೆಷ್ಟು ಕಾಲ ನಿನ್ನನ್ನು ಸಹಿಸಿಕೊಳ್ಳಲಿ ಎಂದು ಯೇಸು ಸ್ವಾಮಿ ಅವತ್ತು ಹೇಳಿದರು ಅಂತ ಹಂಗೆ ಹೇಳಿಬಿಟ್ಟೆ. ಆಮೇಲೆ ಹೇಳಿದೆ, ಯೇಸು ಸ್ವಾಮಿ ಸತ್ತಿದ್ದು ಯಾರ ಪಾಪಕ್ಕೋಸ್ಕರ ಅಮ್ಮ? ನನ್ನ ಪಾಪಕ್ಕೋಸ್ಕರ. ಯಾರ ಶಾಪ ಪರಿಹಾರ ಆಗಲಿಕ್ಕೆ? ನನ್ನ ಶಾಪ ಪರಿಹಾರ ಆಗಲಿಕ್ಕೆ. ಯೇಸು ಕ್ರಿಸ್ತರ ಮರಣದಿಂದ ಬಿಡುಗಡೆ ಸಿಕ್ಕಿಲ್ವಾ? ಸಿಕ್ತು. ಮತ್ತು ಇನ್ನು ಯಾವ ಬಿಡುಗಡೆಗೋಸ್ಕರ ಪ್ರಾರ್ಥಿಸಬೇಕು? ಬಿಡುಗಡೆಯ ಪ್ರಾರ್ಥನೆ ಅಲ್ವಾ? ರೋಗದಿಂದ ಬಿಡುಗಡೆ ಆಗಲಿಕ್ಕೋಸ್ಕರ ಪ್ರಾರ್ಥನೆ. ರೋಗದಿಂದ ಬಿಡುಗಡೆ ಎಲ್ಲ ಇಲ್ಲ, ಆಯಿತಾ? ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಡಿ, ಧ್ಯಾನಕ್ಕೆ ಹೋಗಬೇಡಿ. ಸುಮ್ಮನೆ ರೋಗ ಬರುತ್ತೆ, ಶರೀರಕ್ಕೆ ಇರುವಾಗ ರೋಗ ಬರುತ್ತೆ. ಶರೀರದಲ್ಲಿ ಇರುವಾಗ ಪಾಪ ಮಾಡದೇ ಇದ್ದವ್ರು ಯಾರಾದರೂ ಇದ್ದರೆ ನಿಮಗೆ ರೋಗ ಬರಲ್ಲ, ಹೆದರ್ಕೋಬೇಡಿ. ಈ ಶರೀರ ಯಾರಿಗೆಲ್ಲ ಇದೆಯೋ, ಶರೀರದಲ್ಲಿ ಒಂದೂ ಪಾಪ ಮಾಡದೆ ಯೇಸು ಕ್ರಿಸ್ತರ ಥರ ಇರೋದಾದರೆ ಖಂಡಿತವಾಗಲೂ ಒಂದು ಸೊಳ್ಳೆ ಕೂಡ ಕಚ್ಚಲ್ಲ, ಕಚ್ಚಿದ್ರೆ ಏನೂ ಆಗಲ್ಲ. ಆದರೆ ಆ ಥರ ಇರೋ ಒಬ್ಬ ಮನುಷ್ಯ ಕೂಡ ಯೇಸು ಕ್ರಿಸ್ತರನ್ನ ಒಬ್ಬರನ್ನ ಬಿಟ್ಟರೆ ಇನ್ನೊಬ್ಬರು ಹುಟ್ಟಲಿಲ್ಲ, ಹುಟ್ಟೋದು ಇಲ್ಲ. ಆದ್ದರಿಂದ ಈ ಶರೀರದಲ್ಲಿ ನಾವೆಲ್ಲ ಪಾಪ ಮಾಡಿದ್ದೀವಿ, ಮಾಡ್ತಾನೇ ಇರ್ತೀವಿ, ಆದ್ದರಿಂದ ರೋಗ ಬರುತ್ತೆ. ಮತ್ತು ವಾಸಿ ಆಗುತ್ತಾ? ಪ್ರಾರ್ಥನೆ ಮಾಡುವಾಗ ವಿಶ್ವಾಸದ ಮುಖಾಂತರ ಕೆಲವೊಂದು ವಾಸಿ ಆಗುತ್ತೆ. ಆದರೆ ರೋಗ ಇದ್ದರೂ ಅದೇನು ಬಂಧನ ಅಲ್ಲ. ರೋಗ ಅನ್ನೋದೊಂದು ಬಂಧನ ಅಲ್ಲ, ಹೆದರ್ಕೊಳ್ಬೇಡಿ, ಆಯಿತಾ? ಇಟ್ಸ್ ನಾಟ್ ಎ ಬಾಂಡೇಜ್. ಆದರೆ ಪಿಶಾಚಿ ಕೆಲವೊಮ್ಮೆ ಕೆಲವ್ರ ದೇಹದಲ್ಲಿ ಸೇರಿಕೊಳ್ತಾನೆ, ಅದು ರೋಗವಾಗಿ ಕಾಣಿಸ್ಕೊಳ್ಳುತ್ತೆ. ದ್ಯಾಟ್ ಈಸ್ ಎ ಬಾಂಡೇಜ್, ಡಿಮಾನಿಕ್ ಬಾಂಡೇಜ್. ಅದು ಡೆಲಿವರೆನ್ಸ್ ಆಗಬೇಕು, ಬಿಡುಗಡೆ ಆಗಬೇಕು, ಆಯಿತಾ? ಸೊ ಎಲ್ಲ ರೋಗನೂ ಪಿಶಾಚಿನೂ ಅಲ್ಲ. ಆದ್ದರಿಂದ ರೋಗ ಅನ್ನೋದೊಂದು ಬಂಧನ ಅಲ್ಲ. ರೋಗಿಗಳು ನಿಮ್ಮಲ್ಲಿ ಯಾರಾದರೂ ಇದ್ದರೆ ಪ್ರಾರ್ಥಿಸಿರಿ ಅಂತ ಹೇಳಿದ್ದಾರೆ. ಪರಸ್ಪರ ಪಾಪಗಳನ್ನ ಒಪ್ಕೊಳ್ಳಿ ಅಂತ ಹೇಳಿದ್ದಾರೆ. ಆಗ ರೋಗ ಸೌಖ್ಯ ಸಿಗುತ್ತೆ ಅಂತ ಹೇಳಿದ್ದಾರೆ. ಎಲ್ರಿಗೂ ಸಿಗುತ್ತೆ ಅಂತ ಹೇಳಲಿಲ್ಲ. ವಿಶ್ವಾಸದಿಂದ ಪ್ರಾರ್ಥಿಸಿ, ದೇವರು ಸೌಖ್ಯಪಡಿಸಲು ಶಕ್ತರಾಗಿದ್ದಾರೆ. ಆದರೆ ದೇವರು ಒಬ್ಬರಿಗೆ ಪಾಪಕ್ಷಮೆ ಕೊಟ್ಟಾದ ಮೇಲೆ ಹೇಳೋ ಮಾತೇನು? ಹೋಗು, ಇನ್ನು ಮುಂದೆ ಪಾಪ ಮಾಡಬೇಡ. ಈಗ ರೋಗ ಸೌಖ್ಯ ಸಿಕ್ಕಿದೆ, ನೀವು ಹೋಗಿ ಮತ್ತೆ ಪಾಪ ಮಾಡಿದ್ರೆ, ಪಾಪ ಜೀವನದಲ್ಲಿ ಮುಂದುವರಿಸಿದರೆ ಮತ್ತೆ ರೋಗ ಬರುತ್ತೆ. ಸೊ ಆದ್ದರಿಂದ ರೋಗದ ಬಗ್ಗೆ ಟೆನ್ಷನ್ ಬೇಕಾಗಿಲ್ಲ. ನಾವೀಗ ಒಂದೇ ಒಂದು ಟೆನ್ಷನ್ ಮಾಡಿಕೊಂಡ್ರೆ ಸಾಕು. ಟೆನ್ಷನ್ ಅಂದರೆ ಟೆನ್ಷನ್ ಅಲ್ಲ, ವಿಶ್ವಾಸವನ್ನು ಉಳಿಸಿಕೊಳ್ಳಲಿಕ್ಕೆ ಹೋರಾಟ ಮಾಡಲೇಬೇಕು. ನೀವು ಬೇರೆ ಏನು ಉಳಿಸ್ಕೊಳ್ಳೋದಿದ್ದು ಪರವಾಗಿಲ್ಲ. ಯಾಕೆಂದರೆ ಈ ಪ್ರಪಂಚದಲ್ಲಿ ನೀವು ಏನು ಉಳಿಸ್ಕೊಳ್ಳದೆ ಇದ್ದರೂ ಎಲ್ಲ ಕಳ್ಕೊಂಡ್ರು ನಿಮಗೆ ಸ್ವರ್ಗ ನಷ್ಟ ಆಗೋದಿಲ್ಲ. ಆದರೆ ವಿಶ್ವಾಸ ಒಂದು ಕಳ್ಕೊಂಡು ಬೇರೆ ಎಲ್ಲ ಉಳಿಸ್ಕೊಂಡ್ರು ನಿನಗೆ ಸ್ವರ್ಗ ನಷ್ಟ ಆಗ್ತದೆ, ಯೇಸು ನಷ್ಟ ಆಗ್ತಾರೆ, ನಿತ್ಯತೆ ನಷ್ಟವಾಗ್ತದೆ. ಅದನ್ನು ನಷ್ಟಪಡಿಸ್ಕೋಬೇಡ ಸಹೋದರ ಸಹೋದರಿ. ಈ ಪ್ರಪಂಚದಲ್ಲಿ ನೀನು ಏನನ್ನು ಬೇಕಾದರೂ ಕಳ್ಕೊ, ಯೇಸುನ ಕಳ್ಕೋಬೇಡ. You can lose anything and everything for the sake of Jesus, but never lose Jesus for the sake of anything or anybody. Because He is your Savior, He is your Lord and God. Don't lose God for God of this world or things of this world or anything of this world. ಎಂದೆಂದಿಗೂ ಯೇಸುವನ್ನು ಕಳ್ಕೋಬೇಡ. ಪ್ರಾಣ ಕಳ್ಕೊಂಡ್ರು ಯೇಸುನ ಕಳ್ಕೋಬೇಡ. ಈವನ್ ಇಫ್ ಯು ಲೂಸ್ ಯುವರ್ ಲೈಫ್,
ಡೋಂಟ್ ಲೂಸ್ ಯುವರ್ ಇಟರ್ನಲ್ ಲೈಫ್ ಜೀಸಸ್ ಕ್ರೈಸ್ಟ್. ಈ ಲೋಕದಲ್ಲಿ ಪ್ರಾಣ ಕಳ್ಕೊಂಡ್ರು, ಪ್ರಾಣ ಕಳ್ಕೊಳ್ಳೋ ಪರಿಸ್ಥಿತಿ ಬಂದರು, ಹೋಗಲಿ ಅತ್ಲೆಗೆ. ಯಾಕೆ ಅಂದರೆ ಯೇಸು ಹೇಳ್ತಾರೆ, ನನ್ನ ನಿಮಿತ್ತ ಪ್ರಾಣ ಕಳೆದುಕೊಳ್ಳುವವನು ಅದನ್ನು ನಿತ್ಯಕ್ಕೂ ಉಳಿಸಿಕೊಳ್ತಾನೆ. ಅದರಿಂದ ಅದು ನಷ್ಟ ಅಲ್ಲ. ಯೇಸುನ ಕಳ್ಕೊಬೇಡಿ. ಯೇಸುನ ಕಳ್ಕೊಂಡ್ಬಿಟ್ರೆ ನೀವು 100 ವರ್ಷ ಬದುಕಿದ್ರು ಲಾಸ್ಟಿಗೆ ಧನಿಕ ಶ್ರೀಮಂತ ಹೋಗೋ ಜಾಗಕ್ಕೆ ಹೋಗಬೇಕಾಗುತ್ತೆ, ಅನಿತ್ಯ ಅಗ್ನಿಗೆ ಹೋಗಬೇಕಾಗ್ತದೆ. ಇಸ್ರಾಯೇಲ್ ಜನರ ಎಚ್ಚರಿಕೆಯನ್ನು ಯಾಕೆ ಬೈಬಲ್ನಲ್ಲಿ ಇಟ್ಟಿದ್ದಾರೆ ಅಂದರೆ ನನಗೋಸ್ಕರ, ನಿಮಗೋಸ್ಕರ. ಇವತ್ತು ಯಾರೆಲ್ಲ ಸೋ ಕಾಲ್ಡ್ ಕ್ರಿಶ್ಚಿಯನ್ಸ್, ಕ್ರೈಸ್ತರು ಅಂತ ಕರೆಯಲ್ಪಟ್ಟವರು ಇದ್ದೀರೋ, ದೇವರ ಉದ್ದೇಶ ಇಷ್ಟೇ, ನೀವೆಲ್ಲರೂ ಶ್ರೀಮಂತರಾಗಬೇಕು, ನಿಮ್ಮ ಕಾಯಿಲೆ ವಾಸಿ ಆಗಬೇಕು, ಸಾಲ ತೀರಬೇಕು, ನಿಮಗೆಲ್ಲ ಒಳ್ಳೆಯದಾಗಬೇಕು. ಆ ಥರ ಅಲ್ಲ ದೇವರ ಉದ್ದೇಶ. ನಿಮ್ಮಲ್ಲಿ ಯಾರೊಬ್ಬನು ನಾಶವಾಗದೆ ಪ್ರತಿಯೊಬ್ಬನು ನಿತ್ಯ ಜೀವ ಪಡ್ಕೋಬೇಕು. ಅದೇ ದೇವರ ಉದ್ದೇಶ. ದೇವರ ಅಲ್ಟಿಮೇಟ್ ಉದ್ದೇಶ ಇಷ್ಟೇ. ದೇವರ ಪುತ್ರನನ್ನು ಕೊಟ್ಟಿದ್ಯಾಕೆ? ಯೋವನ್ನ 3:16 ಎಷ್ಟೋ ಬಾರಿ ಓದಿದ್ದೀವಿ, ಆದರೆ ಧ್ಯಾನ ಮಾಡಿದ್ದೀವ? ಜಾನ್ 3:16 ಯೋಚನೆ ಮಾಡಿದ್ದೀವ? ಅಲ್ಲೇನಿದೆ ವಾಕ್ಯ? ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸಿ, ದೇವರು ನನ್ನನ್ನು ನಿನ್ನನ್ನು ಎಷ್ಟಾಗಿ ಪ್ರೀತಿ ಮಾಡಿದರು ಅಂದರೆ ತಮ್ಮ ಏಕೈಕ ಪುತ್ರನನ್ನೇ ಧಾರೆ ಎರೆದರು. ತನ್ನ ಏಕೈಕ ಪುತ್ರನನ್ನೇ ಧಾರೆ ಎರೆದರು. ಆತನಲ್ಲಿ ವಿಶ್ವಾಸವಿಟ್ಟ ಯಾರೂ ನಾಶವಾಗದೆ. ಯಾಕೆ ಧಾರೆ ಎರೆದರು? ಆತನಲ್ಲಿ ವಿಶ್ವಾಸ ಇಟ್ಟ ಯಾರು ನಾಶವಾಗದೆ, ಯಾರು ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದೇ ದೇವರ ಉದ್ದೇಶ. ದೇವರ ಉದ್ದೇಶ ಅಷ್ಟೇ. ಆಯ್ತಾ? ದೇವರು ತಮ್ಮ ಪುತ್ರನನ್ನು, ಯೇಸುವನ್ನು ಈ ಭೂಮಿಗೆ ಕಳಿಸ್ಕೊಟ್ಟಿದ್ದು ಎಲ್ಲರೂ ಶ್ರೀಮಂತರಾಗಲಿಕ್ಕಲ್ಲ, ಎಲ್ಲ ರೋಗ ಸೌಖ್ಯ ಪಡ್ಕೊಳ್ಳಿಕ್ಕೂ ಅಲ್ಲ, ಎಲ್ರಿಗೂ ನಾವು ಹೇಳೋ ಪ್ರಕಾರ ಲೋಕದ ರೀತಿಯಲ್ಲಿ ಒಳ್ಳೆಯದಾಗಲಿಕ್ಕೂ ಅಲ್ಲ. ಯೇಸು ಕ್ರಿಸ್ತರನ್ನ ಈ ಭೂಮಿಗೆ ತಂದೆಯಾದ ದೇವರು ಕಳಿಸ್ಕೊಟ್ಟಿದ್ದು, ಅಥವಾ ದೇವರು ಈ ಭೂಮಿಗೆ ಮನುಷ್ಯನಾಗಿ ಬಂದ ಉದ್ದೇಶ, ಪುತ್ರನಲ್ಲಿ ಯೇಸು ಕ್ರಿಸ್ತನಲ್ಲಿಟ್ಟ ವಿಶ್ವಾಸದ ಮುಖಾಂತರ ಪ್ರತಿಯೊಬ್ಬರು ನಿತ್ಯ ಜೀವ ಪಡ್ಕೋಬೇಕು. ಯಾರು ನಾಶ ಆಗಿ ಹೋಗಬಾರ್ದು, ಆ ನರಕಕ್ಕೆ ಹೋಗಬಾರ್ದು, ಸೈತಾನನಿಗೂ ಅವನ ದೂತರಿಗೂ ಇರುವಂಥ ಆ ಬೆಂಕಿಗೆ ಹೋಗಿ ಬೀಳಬಾರ್ದು. ಪ್ರತಿಯೊಬ್ಬರು ಕೂಡ ದೇವರ ಪುತ್ರನ ಇರುವಂಥ ಸ್ಥಳದಲ್ಲಿ, ದೇವರಿರುವಂಥ ಸ್ಥಳದಲ್ಲಿ ಇರಬೇಕು, ಆ ಸ್ವರ್ಗ ರಾಜ್ಯಕ್ಕೆ ಬರಬೇಕು. ಅದೇ ದೇವರ ಉದ್ದೇಶ, ಬೇರೆ ಯಾವುದೂ ಅಲ್ಲ. ಈ ಉದ್ದೇಶ ಇಲ್ಲದೆ ನೀವು ಈ ಪ್ರಪಂಚದಲ್ಲಿ ಬದುಕೋದಾದರೆ ನಿಮ್ಮ ಜೀವನ ವೇಸ್ಟ್. ನಿತ್ಯ ಜೀವ ಬೇಕು ಅನ್ನೋ ಉದ್ದೇಶ ಇಲ್ಲದೆ ಬದುಕೋದಾದರೆ ನೀವು ಬದುಕಿರೋದೇ ವೇಸ್ಟ್. ಬದುಕಿದ್ರೂ ಸತ್ತಂಗೆನೆ. ನಾನು ಹೇಳ್ತಾ ಇರೋದು ಕ್ರೈಸ್ತ ವಿಶ್ವಾಸಿಗೆ. ಕ್ರೈಸ್ತರು ಅಂತ ನಾವು ಯಾರೆಲ್ಲ ಕ್ಲೈಮ್ ಮಾಡ್ಕೊಳ್ತಾ ಇದ್ದೀವಿ ಇವತ್ತು, ನಾವು ಕ್ರೈಸ್ತರು, ನಾವು ದೇವ್ರನ್ನ ಆರಾಧಿಸ್ತೀವಿ, ನಾವು ಒಬ್ಬರೇ ದೇವ್ರನ್ನ ಆರಾಧಿಸ್ತೀವಿ ಅಂತ ಎಲ್ಲ ಫೈನ್, ಒಳ್ಳೆಯದೇ, ಬಾಯಲ್ಲಿ ಹೇಳ್ಕೊಳ್ತೀರಿ. ಆದರೆ ಮಾಡ್ತಾ ಇದ್ದೀರ ಜೀವನದಲ್ಲಿ? ಕ್ರೈಸ್ತರಾಗಿ ನಿಜವಾದ ನಮ್ಮ ತಂದೆಯಾದ ದೇವರನ್ನು ಆರಾಧಿಸ್ತಾ ಈ ಭೂಮಿಯಲ್ಲಿ ಅವರನ್ನು ಪ್ರೀತಿಸ್ತಾ ನಾವು ಬದುಕುವಾಗ ನಮ್ಮ ಉದ್ದೇಶ ನಿತ್ಯ ಜೀವ, ಅಮರ ಜೀವ, ಅದು ಮಾತ್ರನೇ ಇರಬೇಕು. ಅದಲ್ಲದೆ ಪ್ಲಸ್ ಇದೊಂದು, ಪ್ಲಸ್ ಇನ್ನೊಂದು, ಪ್ಲಸ್ ಇನ್ನೊಂದು ಅಂತ ಬಂದರೆ ಅದು ವಿಶ್ವಾಸ ಅಲ್ಲ. ಹಾಗಾದರೆ ಈ ಲೋಕದಲ್ಲಿ ನಮಗೇನು ಒಳ್ಳೆ ಉದ್ದೇಶಗಳಿರಬಾರ್ದಾ ಅಂತ ಕೇಳೋದಾದರೆ, ಲೋಕದಲ್ಲಿ ಒಳ್ಳೊಳ್ಳೆ ಉದ್ದೇಶ ನಿಮಗಿರಬಾರ್ದು. ನಿಮ್ಮ ಬಗ್ಗೆ ದೇವರಿಗಿರುವ ಉದ್ದೇಶಗಳನ್ನ ನೀವು ಕಂಡುಕೋಬೇಕು. ಈ ಲೋಕದಲ್ಲಿ ಏನು ಅಂತ ನಿಮ್ಗೆ ಉದ್ದೇಶ ಬೇಡ, ನೀನು ದೇವರಾಗಕ್ಕೆ ಹೋಗಬೇಡ. ದೇವರಿಗೆ ನಿನ್ನ ಬಗ್ಗೆ ಇರುವ ಒಳ್ಳೆಯ ಉದ್ದೇಶಗಳು ಈ ಲೋಕದಲ್ಲಿ ಏನಿದೆ, ನೀನು ಏನಾಗಬೇಕು, ಎಲ್ಲಿ ಬದುಕಬೇಕು, ಏನು ಮಾಡಬೇಕು. ಗಾಡ್ ಹ್ಯಾಸ್ ಪ್ಲ್ಯಾನ್ ಫಾರ್ ಯುವರ್ ಲೈಫ್. ಯು ಡೋಂಟ್ ನೀಡ್ ಟು ಪ್ಲ್ಯಾನ್ ಫಾರ್ ಯುವರ್ ಲೈಫ್. ಯು ಆರ್ ನಾಟ್ ಗಾಡ್. ಯು ಆರ್ ಗಾಡ್ಸ್ ಕ್ರಿಯೇಷನ್, ದೇವರ ಸೃಷ್ಟಿ. ನಿನ್ನ ಬಗ್ಗೆ ಯೋಚನೆ ಮಾಡಲಿಕ್ಕೆ ತಂದೆ ಆ ದೇವರಿದ್ದಾರೆ, ಅವ್ರು ಪ್ಲ್ಯಾನ್ ಮಾಡಿದ್ದಾರೆ. ಯು ಮಸ್ಟ್ ಗೆಟ್ ಇನ್ ಟು ಹಿಸ್ ಪ್ಲ್ಯಾನ್. ಆ ಪ್ಲ್ಯಾನ್ ಒಳಗಡೆ ನೀನು ಬರಬೇಕು. ಬರೋದು ಯಾವಾಗ? ಯೇಸುವನ್ನು ಕಂಡುಕೊಂಡಾಗ, ಯೇಸು ಒಳಗಡೆ ಬಂದಾಗ, ಆ ದೇವರ ದಾರಿಯಲ್ಲಿ ನೀನು ಹೋಗ್ತಾ ದೇವರ ಪ್ಲ್ಯಾನ್ ನಿನ್ನ ಜೀವಿತದಲ್ಲಿ ಈಡೇರುತ್ತೆ. ಇಲ್ಲದೇ ಇದು ನೀನು ಪ್ಲ್ಯಾನ್ ಮಾಡ್ತಾ ಕೂತ್ಕೋಬೇಕಾಗುತ್ತೆ. ಪ್ಲ್ಯಾನ್ ಮಾಡಿ ಆ ಇಂಟೆನ್ಷನ್ ಇಟ್ಕೊಂಡು ಪ್ರಾರ್ಥನೆ ಮಾಡ್ತಾ ಕಾಲ ಕಳ್ಕೊಂಡು ಹೋಗಬೇಕಾಗುತ್ತೆ. ದಟ್ಸ್ ನಾಟ್ ಕ್ರಿಶ್ಚಿಯನ್ ಲೈಫ್. ಕ್ರೈಸ್ತ ಜೀವನ ಅಲ್ಲ, ಅದು ಕ್ರೈಸ್ತ ವಿಶ್ವಾಸ ಅಲ್ಲ. ಇವತ್ತು ಎಷ್ಟೋ ಜನ ಆ ರೀತಿಯ ಅವಿಶ್ವಾಸದ ಜೀವನವನ್ನು ಜೀವಿಸ್ತಾ ಇದ್ದಾರೆ. ನಿಮ್ಮಲ್ಲಿ ಯಾರು ಕೂಡ ಅವಿಶ್ವಾಸದ ಜೀವನವನ್ನು ಜೀವಿಸಿ ನಿತ್ಯ ಜೀವವನ್ನು ಕಳ್ಕೋಬೇಡಿ, ಯೇಸುವನ್ನು ಕಳ್ಕೋಬೇಡಿ. ಕೊನೆಯದಾಗಿ ಒಂದೆರಡು ವಾಕ್ಯ ಓದಿ ನಾವು ನಿಲ್ಲಿಸೋಣ. ಹಿಬ್ರಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 13 ಮತ್ತು 14ನೇ ವಾಕ್ಯ. ಹೀಬ್ರೂಸ್ ಚಾಪ್ಟರ್ 3 ವರ್ಸ್ 13 and 14. ಹಿಬ್ರಿಯ 3ನೇ ಅಧ್ಯಾಯ
ನಿಮ್ಮಲ್ಲಿ ಯಾರೂ ಪಾಪದಿಂದ ಮೋಸ ಹೋಗಿ ಕಠಿಣರಾಗದಂತೆ, ನಿಮ್ಮಲ್ಲಿ ಯಾರು ಪಾಪದಿಂದ ಮೋಸ ಹೋಗಿ ಕಠಿಣರಾಗದಂತೆ, ಇಂದು ಎನ್ನುವ ಕಾಲವು ಇರುವ ತನಕ, ಇಂದು ಎನ್ನುವ ಕಾಲ, ಇವತ್ತು, ಈ ದಿನ, ಟುಡೇ ಅಂತ ಏನಾದರೂ ಇದ್ದರೆ, ಟುಡೇ ಅನ್ನೋದು ಇದೆಯಾ ಈಗ ನಮಗೆಲ್ಲ? ಇದೆ. ಟುಮಾರೋ ಅಲ್ಲ, ಟುಮಾರೋ ಮತ್ತೆ ಓದೋಣ ಇದೇ ವಾಕ್ಯನ. ಆಗ ಟುಡೇ ಅನ್ನೋದಿದ್ದರೆ, ನೀವು ಜೀವಂತವಾಗಿದ್ದರೆ, ಏಸು ಬಾರದೇ ಇದ್ದರೆ, ಟುಡೇ ನಿಮಗೆ ನಾಳೆನೇ ಸಿಗ್ಬೋದು, ಇಲ್ಲಾಂದರೆ ಇಲ್ಲ. ಜೀಸಸ್ ಬಂದುಬಿಟ್ರೆ ಟುಡೇ ಹೋಯ್ತು, ಮತ್ತು ಡೇ ಮಾತ್ರ, ಓನ್ಲಿ ಡೇ. ಓಕೆ, ದೆರ್ ಈಸ್ ನೋ ಟುಡೇ, ದೆರ್ ಈಸ್ ನೋ ಟುಮಾರೋ, ದೆರ್ ಈಸ್ ನೋ ಡೇ ಆಫ್ಟರ್ ಟುಮಾರೋ, ಡೇ ಆಫ್ಟರ್ ಲಾಸ್ಟ್ ವೀಕ್, ನೆಕ್ಸ್ಟ್ ವೀಕ್, ನೆಕ್ಸ್ಟ್ ಮಂತ್ ಎಲ್ಲ ಇಲ್ಲ. ಡೇ, ಓನ್ಲಿ ಡೇ, ದಿನ. ಓಕೆ, ಇಂದು ಎನ್ನುವ ಕಾಲವು ಇರುವ ತನಕ, ಇಂದು ಎನ್ನುವ ಕಾಲ ಇರುವ ತನಕ ಪ್ರತಿನಿತ್ಯವೂ ಒಬ್ಬರನ್ನೊಬ್ಬರು ಎಚ್ಚರಿಸಿರಿ. ಪ್ರತಿನಿತ್ಯ, ವರ್ಷಕ್ಕೊಂದ್ಸರಿ ಅಲ್ಲ, ಪ್ರತಿನಿತ್ಯ. ಗಂಡ ಹೆಂಡತಿಗೆ, ಹೆಂಡತಿ ಗಂಡನಿಗೆ, ಅಪ್ಪ ಅಮ್ಮ ಮಕ್ಕಳಿಗೆ, ಮಕ್ಕಳು ಅಪ್ಪ ಅಮ್ಮಂಗೆ, ಇವರು ಅವರಿಗೆ, ಅವರು ಇವರಿಗೆ, ಒಬ್ಬರನ್ನು ಒಬ್ಬರು ಎಚ್ಚರಿಸ್ತಾ ಇರಬೇಕು, ರಿಮೈಂಡ್ ಮಾಡ್ತಾ ಇರಬೇಕು, ವಾರ್ನಿಂಗ್ ಕೊಡ್ತಾ ಇರಬೇಕು. ಇದನ್ನು ಮಾಡಬೇಕು. ಯಾರು ಮಾಡಬೇಕು? ನಾನು ಮಾಡಬೇಕು, ನಾವು ಒಬ್ಬೊಬ್ಬರು ಮಾಡಬೇಕು. ಯಾಕೆಂದರೆ ನಮ್ಮ ಪ್ರಯಾಣ ಸ್ವರ್ಗರಾಜ್ಯದೆಡೆಗೆ. ನಮ್ಮ ಜೀವನದ ಉದ್ದೇಶ ನಿತ್ಯ ಜೀವ ಎಂಬ ಬಹುಮಾನವನ್ನು ಗೆಲ್ಲಬೇಕು. ಅದಕ್ಕೆ ಇಲ್ಲೇನು ಮಾಡಬೇಕು? ವಿಶ್ವಾಸದ ಹೋರಾಟ ಮಾಡಬೇಕು. ಯಾವುದ್ರ ವಿರುದ್ಧ? ಪಾಪದ ವಿರುದ್ಧ. ಆದ್ದರಿಂದ ಪಾಪ ಮಾಡ್ತಾ ಹೋದರೆ ಹೃದಯ ಕಠಿಣ ಆಗುತ್ತೆ. ಆಮೇಲೆ ದೇವ್ರ ಸ್ವರ ಕೇಳಿಸ್ಕೊಳ್ಳೋದಿಲ್ಲ, ದೇವರ ಆಲೋಚನೆ ಅರ್ಥ ಆಗೋದಿಲ್ಲ, ಮನಸ್ಸಿಗೆ ಬಂದಂಗೆ ಮಾಡ್ತೀವಿ, ಇಷ್ಟ ಬಂದಂಗೆ ಬದುಕ್ತೀವಿ. ದೇವರು ಯಾರೂ ಗೊತ್ತಾಗೋದಿಲ್ಲ, ದೆವ್ವ ಯಾರೂ ಗೊತ್ತಾಗೋದಿಲ್ಲ. ದೇವರು ಅಂತ ತಿಳ್ಕೊಂಡು ದೆವ್ವಕ್ಕೆ ಪೂಜೆ ಮಾಡಿಬಿಡ್ತೀವಿ, ದೇವರು ಅಂತ ತಿಳ್ಕೊಂಡು ದೆವ್ವನೇ ಆರಾಧನೆ ಮಾಡಿಬಿಡ್ತೀವಿ. ಇವತ್ತು ಅದೇ ನಡೀತಾ ಇರೋದು ಎಷ್ಟೋ ಕ್ರೈಸ್ತ ಕುಟುಂಬಗಳಲ್ಲಿ. ದೇ ಆರ್ ನಾಟ್ ಏಬಲ್ ಟು ರೆಕಗ್ನೈಸ್ ದ ಟ್ರೂ ಪ್ರೆಸೆನ್ಸ್ ಆಫ್ ಗಾಡ್. ನಿಜವಾದ ದೇವರ ಸಾನ್ನಿಧ್ಯ ಗುರುತಿಸ್ಲಿಕ್ಕೆ ಆಗ್ತಾ ಇಲ್ಲ. ನಿಜವಾದ ದೇವರು, ವಾಕ್ಯ ಹೇಳುತ್ತೆ, ದೇವರು ದಹಿಸುವ ಅಗ್ನಿ, ಅವರ ಆತ್ಮಸ್ವರೂಪಿ, ಸತ್ಯ ಸ್ವರೂಪಿ. ಆ ಸತ್ಯ ಸ್ವರೂಪನಾದ ದೇವರನ್ನ, ಆತ್ಮಸ್ವರೂಪನಾದ ದೇವರನ್ನ, ಆ ದಹಿಸುವ ಅಗ್ನಿ ಆಗಿರ್ತಕ್ಕಂಥ ದೇವರನ್ನ ಗುರುತಿಸಲಿಕ್ಕೆ ನಮಗೆ ಆಗ್ತಾ ಇದೆಯಾ? ಆಗ್ತಾ ಇಲ್ಲ. ವೈ? ಬಿಕಾಸ್ ಅವರ್ ಹಾರ್ಟ್ ಹಾರ್ಡೆಂಡ್ ಬಿಕಾಸ್ ಆಫ್ ಸಿನ್. ಪಾಪದ ನಿಮಿತ್ತವಾಗಿ ಹೃದಯ ಕಠಿಣವಾದಾಗ ನಮಗೆ ದೇವರನ್ನ ರೆಕಗ್ನೈಸ್ ಮಾಡೋಕ್ಕಾಗಲ್ಲ. ಇವತ್ತು ಅದೇ ಪರಿಸ್ಥಿತಿ. ಓಕೆ, ಇಂದು ಎನ್ನುವ ಕಾಲ ಇರೋ ತನಕ ಒಬ್ಬರನ್ನೊಬ್ಬರು ಎಚ್ಚರಿಸ್ಬೇಕು. ಈ ವಾಕ್ಯ ಯಾರೆಲ್ಲ ಕೇಳಿಸ್ಕೊಳ್ತಾ ಇದ್ದೀರೋ, ನಿಮ್ಮ ಕೆಲಸ ಏನು ಗೊತ್ತಾ? ಒಬ್ಬರನ್ನೊಬ್ರು ಎಚ್ಚರಿಸ್ಬೇಕು. ಇನ್ಮೇಲೆ ಕೇಳಿಸ್ಕೊಂಡು ಸುಮ್ಮನೆ ಮತ್ತೆ ನಾಳೆ ಕೇಳಿಸ್ಕೊಳ್ಳಿಕ್ಕೆ ವೆಬ್ಎಕ್ಸಲ್ಲಿ ಬರೋದಲ್ಲ, ಯೂಟ್ಯೂಬಲ್ಲಿ ಇನ್ನೊಂದು ವಿಡಿಯೋ ಅಪ್ಲೋಡ್ ಆಗೋ ತನಕ ಕಾಯ್ತಾ ಕೂತ್ಕೊಂಡು ಕೇಳಿಸ್ಕೊಳ್ಳೋದಲ್ಲ. ಕೇಳಿಸ್ಕೊಂಡಿದ್ದನ್ನು ನೀವು ಮೊದಲು ಸ್ವೀಕಾರ ಮಾಡಿ, ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ಇತರ ವಿಶ್ವಾಸಿಗಳನ್ನು, ಒಡಹುಟ್ಟಿದವರನ್ನ, ಬಂಧು ಬಳಗದವರನ್ನ, ಸ್ನೇಹಿತರನ್ನು, ಯಾರೆಲ್ಲ ಕ್ರೈಸ್ತ ವಿಶ್ವಾಸಿಗಳಿದ್ದಾರೋ ಅವ್ರನ್ನ ನೀವು ಎಚ್ಚರಿಸಬೇಕು. ನಿನ್ನ ಜೀವನದ ಉದ್ದೇಶ ಒಂದೇ ಆಗಿರಬೇಕು, ಅದು ಅಮರ ಜೀವ. ಅದಕ್ಕಾಗಿ ನೀನು ಬದುಕಬೇಕು, ಈ ಲೋಕದಲ್ಲಿ ಹೋರಾಟ ಮಾಡಬೇಕು, ವಿಶ್ವಾಸದ ಒಂದು ಯುದ್ಧ ಮಾಡಬೇಕು. ದೇವರು ನಿನ್ನನ್ನು ಕರೆದಿರೋದು ಅವರೊಬ್ಬರನ್ನೇ ಆರಾಧಿಸ್ತಾ, ಪ್ರೀತಿಸ್ತಾ, ಅವರಿಗಾಗಿ ಬದುಕಲಿಕ್ಕೆ. ಇನ್ಯಾರಿಗೂ ಪ್ಲೀಸ್ ಮಾಡೋದಲ್ಲ ನಿನ್ನ ಉದ್ದೇಶ. ಭಯಪಡಬೇಡ, ದೇವರು ನೋಡ್ಕೊಳ್ತಾರೆ, ದೇವರಿದ್ದಾರೆ, ಕರೆದಾತನು ನಂಬಿಗಸ್ತನು. ಎಚ್ಚರಿಸ್ಬೇಕು ಒಬ್ರನ್ನೊಬ್ರು. ಜನ ಸುಮ್ಮನೆ ಅನ್ನೆಸೆಸರಿ ಟೆನ್ಷನಲ್ಲಿ ಇವತ್ತು ಬದುಕ್ತಾ ಇದ್ದಾರೆ ಕ್ರೈಸ್ತರು. ಅದು ಹೆಂಗೆ ಕ್ರೈಸ್ತರಾದರೂ ಗೊತ್ತಿಲ್ಲ, ಹೆಂಗೋ ಆಗ್ಬಿಟ್ರು, ಜಾತಿಯಲ್ಲಿ ಬಂದುಬಿಟ್ರು. ಆದರೆ ಆತ್ಮದಲ್ಲಿ ಆಗಿಲ್ಲ ಅಂದರೆ ಏನೂ ಪ್ರಯೋಜನ ಇಲ್ಲ, ಒಳಗಡೆ ಆಗಬೇಕು. ಓಕೆ, ನಾವೆಲ್ಲರೂ ಕ್ರಿಸ್ತ ಯೇಸುವಿನೊಡನೆ ಸಹಬಾಧ್ಯರು. ಒಬ್ಬರನ್ನೊಬ್ಬರು ಎಚ್ಚರಿಸಿ. ಯಾಕೆ ಎಚ್ಚರಿಸಬೇಕು ಅಂದರೆ ದಿಸ್ ಇಸ್ ದ ರೀಸನ್. ಕಾರಣ ಇದೇನೆ. ಏನು? ನಾವೆಲ್ಲರೂ ಕ್ರಿಸ್ತ ಯೇಸುವಿನೊಡನೆ ಸಹಬಾಧ್ಯರು. ಆದರೆ ಪ್ರಾರಂಭದಲ್ಲಿ ನಮಗಿದ್ದ ನಂಬಿಕೆ ನಿರೀಕ್ಷೆಯನ್ನು ಕೊನೆಯವರೆಗೂ ಸ್ಥಿರವಾಗಿ ಇರಿಸಿಕೊಳ್ಳಬೇಕು. ಪ್ರಾರಂಭದಲ್ಲಿ ನಿಮಗಿದ್ದ ನಂಬಿಕೆ ನಿರೀಕ್ಷೆಯನ್ನು ನೀವು ಎಲ್ಲಿವರೆಗೂ ಇರಿಸ್ಕೋಬೇಕು? ಎಲ್ಲಿವರೆಗೂ ಇರಿಸ್ಕೋಬೇಕು? ಕೊನೆಯವರೆಗೂ ಅಂದರೆ ಸಾಯೋ ತನಕ, ಅಥವಾ ಯೇಸು ಬರೋ ತನಕ, ಲೋಕಾಂತ್ಯ ಆಗೋ ತನಕ, ಪ್ರೇಯರ್ ಮುಗಿಯೋ ತನಕ ಅಲ್ಲ, ಪ್ರೇಯರ್ ಮುಗಿದು ಮನೆ ಹೋಗೋ ತನಕ ಅಲ್ಲ, ಸಾಯುವ ತನಕ
ಈ ನಂಬಿಕೆ ನಿರೀಕ್ಷೆ ಉಳಿಸ್ಕೋಬೇಕು ನಿಮ್ಮೊಳಗಡೆ. ನನಗೆ ನಿತ್ಯ ಜೀವ ಇದೆ, ಯೇಸು ಕ್ರಿಸ್ತರ ಪುನರಾಗಮನ ಸನ್ನಿಹಿತವಾಗಿದೆ, ನನ್ನ ಈ ದೇಹವನ್ನು ಯೇಸು ಕ್ರಿಸ್ತರು ರೂಪಾಂತರಿಸುತ್ತಾರೆ, ಶರೀರದ ಪುನರುತ್ಥಾನವಿದೆ, ನಾವು ಪ್ರಭುವಿನೊಂದಿಗೆ ಸ್ವರ್ಗ ರಾಜ್ಯದಲ್ಲಿ ನಿತ್ಯವೂ ಜೀವಿಸ್ತೀವಿ, ಅವರ ಆ ಮಹಿಮಾ ಸೌಭಾಗ್ಯದಲ್ಲಿ ನಾವು ಭಾಗಿಗಳಾಗ್ತೀವಿ. ಇದನ್ನು ಒಬ್ರಿಗೊಬ್ರು ಹೇಳಬೇಕು. ಇನ್ನು ಇದನ್ನು ದಾರಿ ಮೇಲೆ ಹೋಗೋರಿಗೆ ಹೇಳಕ್ಕೆ ಹೋದರೆ ಇದನ್ನು ಹುಚ್ಚಿಡಿದಿದೆ ಅಂತಾರೆ. ಇದು ಯಾರಿಗೆ ಹೇಳ್ಬೋದು ಕೇಳಿದರೆ, ನಿಜವಾದ ಪವಿತ್ರಾತ್ಮ ಪಡ್ಕೊಂಡವ್ರಿಗೆ ಹೇಳ್ಬೋದು. ಈ ನಿಜವಾದ ಪವಿತ್ರಾತ್ಮ ಇಲ್ಲದೇ ಇರತಕ್ಕಂಥ ಜನರಿಗೆ ಹೇಳಕ್ಕೆ ಹೋದರೆ ಅವ್ರಿಗೆ ತಲೆ ಒಳಗಡೆ ಏನು ಹೋಗಲ್ಲ, ಈ ವಿಷಯ ಏನೂ ಅರ್ಥ ಆಗೋದಿಲ್ಲ. ಅವರಿಗೆ ಲೋಕದ ವಿಷಯ ಮಾತ್ರ ಅರ್ಥ ಆಗುತ್ತೆ, ಈ ಸ್ವರ್ಗರಾಜ್ಯದ ವಿಷಯ ಏನು ಅರ್ಥ ಆಗೋದಿಲ್ಲ, ಬೋರ್ ಆಗುತ್ತೆ. ಆದರೆ ಪವಿತ್ರಾತ್ಮ ಇರುವವರಿಗೆ ಇದು ಹೇಳುವಾಗ ಅವರ ಒಳಗಡೆಯಿಂದ ಪರಿಶುದ್ಧಾತ್ಮರು ಕೂಡ ಅವರಿಗೆ ಮಾತಾಡಿ ಎಚ್ಚರಪಡಿಸ್ತಾರೆ. ಹೀಗೆ ವಾಕ್ಯ ಮತ್ತು ಪವಿತ್ರಾತ್ಮ ಎರಡು ಒಟ್ಟಿಗೆ ಸೇರಿ ಅವರನ್ನು ದೃಢಪಡಿಸುತ್ತೆ. ಆದ್ದರಿಂದ ನಿಮ್ಮಲ್ಲಿ ಯಾರಾದರೂ ಪವಿತ್ರಾತ್ಮರನ್ನು ಪಡ್ಕೊಳ್ಳದೇ ಇರೋ ಕ್ರೈಸ್ತರಿದ್ದರೆ ಮೊದಲು ನೀವು ಶುಭವಾರ್ತೆಯನ್ನು ಆಲಿಸಿ ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಬರುತ್ತೆ. ವಿಶ್ವಾಸ ಇಡೋದ್ರ ಮುಖಾಂತರ ನಿಜವಾದ ಹೋಲಿ ಸ್ಪಿರಿಟನ್ನು ಸ್ವೀಕಾರ ಮಾಡಿ. ಆಯಿತಾ? ನಿಜವಾದ ಹೋಲಿ ಸ್ಪಿರಿಟ್ನ ಪಡ್ಕೊಂಡಾದ್ಮೇಲೆ ನಿಜವಾದ ಕ್ರೈಸ್ತ ಜೀವನ ಅನ್ನೋದು ಪ್ರಾರಂಭ ಆಗುತ್ತೆ. ಆಗ ನಮಗೆ ವಾಕ್ಯದಲ್ಲಿ ಆಸಕ್ತಿ ಬರುತ್ತೆ, ಜೀಸಸ್ ಮೇಲೆ ನಿಜವಾದ ಒಂದು ಲವ್ ನಮಗೆ ಬರುತ್ತೆ, ನಿಜವಾದ ಪ್ರೀತಿ ಬರುತ್ತೆ, ನಿಜವಾದ ದೇವರು ಯಾರು ಅಂತ ಅರ್ಥ ಆಗುತ್ತೆ, ವಾಕ್ಯ ನಮಗೆ ಅರ್ಥ ಆಗುತ್ತೆ. ಇಲ್ಲದೇ ಇದ್ದರೆ ಸಂಡೇ ಕ್ರಿಶ್ಚಿಯನ್ನಾಗಿ ಹೋಗ್ಲಿಕ್ಕೆ ಏನು ಪವಿತ್ರಾತ್ಮ ಬೇಕಾಗಿಲ್ಲ, ಈಸ್ಟರ್ ಮಾಡಲಿಕ್ಕೆ ಕ್ರಿಸ್ಮಸ್ ಮಾಡಲಿಕ್ಕೆ ಏನು ಹೋಲಿ ಸ್ಪಿರಿಟ್ ಏನು ಬೇಕಾಗಿಲ್ಲ, ಇದೆಲ್ಲ ಮಾಡಲಿಕ್ಕೆ ಆಡಂಬರಗಳನ್ನ ಮಾಡಲಿಕ್ಕೆಲ್ಲ ಪವಿತ್ರಾತ್ಮ ಏನು ಬೇಕಾಗಿಲ್ಲ, ಯಾರು ಮಾಡ್ಬೋದು. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಮತ್ತೊಮ್ಮೆ ಮೊದಲು ಓದಿದ ಆ ವಾಕ್ಯವನ್ನು ಜ್ಞಾಪಕಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ. ದೇವರು ತಾವೇ ಸ್ವತಃ ಈಜಿಪ್ಟಿನ ಗುಲಾಮತನದಿಂದ ಬಿಡುಗಡೆ ಮಾಡಿಕೊಂಡು ಬಂದಂತಹ ಇಸ್ರಾಯೇಲ್ ಜನರನ್ನು ಅವರೇ ನಾಶಪಡಿಸಿದರು. ಕಾರಣ ಅವರ ಅವಿಶ್ವಾಸದ ನಿಮಿತ್ತವಾಗಿ. ಅವಿಶ್ವಾಸಿಗಳಿಗೆ ನಾಶ ಇದೆ ಎಂಬುದನ್ನು ಸೂಚಿಸುವುದಕ್ಕಾಗಿ ಹೊಸ ಒಡಂಬಡಿಕೆಯಲ್ಲಿ ಈ ವಾಕ್ಯವನ್ನು ಅಥವಾ ಈ ಘಟನೆಯನ್ನು ಬರೆದಿಟ್ಟಿದ್ದಾರೆ. ನಮ್ಮಲ್ಲಿ ಯಾರೊಬ್ಬರೂ ನಾಶ ಆಗಬಾರ್ದು, ಪ್ರತಿಯೊಬ್ಬರು ನಿತ್ಯ ಜೀವ ಪಡ್ಕೋಬೇಕು. ಇದೇ ದೇವರ ಉದ್ದೇಶ. ಕೇಳುವುದಕ್ಕೆ ಕಿವಿಯುಳ್ಳವರು ಕೇಳಿಸಿಕೊಳ್ಳರಿ.